ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ಅಂಥೇಳಿ ನಾವು ಯಾವುದೇ ಒಂದು ಕೆಲಸ ಶುರು ಮಾಡುವ ಮೊದಲು ಏಕದಂತನನ್ನು ವಿನಾಶಕನನ್ನು ಆರಾಧಿಸ್ತೇವೆ ಮತ್ತು ಆರಾಧಿಸಲೇಬೇಕು ಎನ್ನುವಂಥ ಸಂಪ್ರದಾಯ ನಮ್ಮಲ್ಲಿ ಸನಾತನ ಸಂಸ್ಕೃತಿಯಿಂದ ಜಾರಿಯಲ್ಲಿದೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಆರೋಗ್ಯ ಎನ್ನುವುದು ಚೆನ್ನಾಗಿದ್ದರೆ, ಸಮರ್ಪಕವಾಗಿದ್ದರೆ, ಉತ್ತಮವಾಗಿದ್ದರೆ ಆ ಕೆಲಸ ಅರ್ಧ ಜಯ ಗಳಿಸಿದಂತೆ. ಹಾಗಾದರೆ ಏಕದಂತನನ್ನು ಆರಾಧಿಸುವುದಕ್ಕೂ ನಮ್ಮ ಆರೋಗ್ಯ ಚೆನ್ನಾಗಿರುವುದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇವತ್ತು ಗಣೇಶ ಚೌತಿಯ ಈ ಶುಭ ಸಂಜೆಯ ಈ ಸಮಯದ ಈ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಇವತ್ತು ನಾವು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮೊಂದಿಗೆ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ಕೂಡ ಪ್ರತಿ ಶುಕ್ರವಾರದಂತೆ ಇವತ್ತು ಕೂಡ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಮತ್ತು ವಿಶೇಷವಾಗಿ ಈ ಗಣೇಶ ಚೌತಿಯ ಈ ಸಂದರ್ಭದಲ್ಲಿ ಗಣೇಶನ ಹಬ್ಬಕ್ಕೂ ಆರೋಗ್ಯಕ್ಕೂ ಮತ್ತು ಆಯುರ್ವೇದಕ್ಕೂ ಇರುವಂಥ ನೇರ ಸಂಬಂಧದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಗೌರವಗಳಿಂದ ಅವರನ್ನು ಸ್ವಾಗತಿಸ್ತೇನೆ. ನಮಸ್ಕಾರ ಡಾಕ್ಟರ್. ವೀಕ್ಷಕರೇ, ತೆಕ್ಕಟ್ಟಿಯ ಮೈತ್ರಿ ಆಶ್ರಮದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ಇವತ್ತು ನಿಮ್ಮೊಂದಿಗೆ ಯಾವುದೇ ರೀತಿಯ ತಲೆನೋವು ಇರಬಹುದು, ಕುತ್ತಿಗೆ ಇರಬಹುದು, ಬೆನ್ನು ನೋವು ಮತ್ತು ಹೊಟ್ಟೆ ನೋವಿಗೂ ಬೆನ್ನು ನೋವಿಗೆ ಸಂಬಂಧ ಇದೆ, ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಇವತ್ತಿನ ಈ ಶುಭ ಗಳಿಗೆಯಲ್ಲಿ ನಾನು ನೇರವಾಗಿ ಅವರಿಗೆ ಕೇಳು ಅಂತ ಹೇಳಿದ್ರೆ, ಗಣೇಶ ಚೌತಿಗೂ ಮತ್ತು ಈ ಆಯುರ್ವೇದಕ್ಕೂ ಆರೋಗ್ಯಕ್ಕೂ ಏನಾದರೂ ನೇರ ಸಂಬಂಧ ಇದೆಯಾ? ಏನು ಹೇಳ್ತೀವಿ ಡಾಕ್ಟರ್? ಗಣೇಶ ಹಬ್ಬದ ಶುಭಾಶಯಗಳು ನಾಗೇಂದ್ರಜಿ. ಎಲ್ಲ ವೀಕ್ಷಕರಿಗೆ, ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯ. ನಮ್ಮ ಎಲ್ಲ ಹಬ್ಬಗಳ ಹಿಂದೆ ಏನಾದರೂ ತತ್ವ, ಆರೋಗ್ಯ ವಿಷಯದಲ್ಲಿ ಆಗಲಿ ಇಲ್ಲಾಂದರೆ ಮಾನಸಿಕ ಆರೋಗ್ಯ ವಿಷಯದಲ್ಲಿ ಆಗಲಿ ಅಂತೂ ಇದ್ದೇ ಇರ್ತದೆ. ನೋಡಿ, ಮಳೆಗಾಲ ಮುಗಿದ ನಂತರ ಈಗ ಬರೋದು ಗಣೇಶ ಹಬ್ಬ. ಆಕ್ಚುಲಿ ಹಬ್ಬಗಳದ ಪ್ರಾರಂಭ ಟೈಮ್ ಇದು. ಇನ್ನು ಇಷ್ಟವರೆಗೆ ಆಟಿ ಇತ್ತು. ಈಗ ಶ್ರಾವಣ ಮಾಸದ ಕೊನೆಯ ಆಗಿದೆ. ನಾವಿನ್ನು ಮುಂದಕ್ಕೆ ಹಬ್ಬಗಳನ್ನು ನೋಡ್ಲಿಕ್ಕಿದೆ. ಹೌದು. ದೂರ್ವ ಗಣಪತಿಗೆ ತುಂಬಾ ಪ್ರಿಯ ಇರುವಂತದ್ದ ಔಷಧಿ. ಎಲ್ಲವೂ ಈಗ ದೇವರಿಗೆ ಹಾಲಿಗೆ ದೂರ್ವ ಹಾಕಿ ಪ್ರಸಾದ ರೂಪದಲ್ಲಿ ಈಗ ಕೊಡ್ತಾರೆ. ನಿಜವಾದ ಕ್ರಮ ಪ್ರಕಾರ ದೂರ್ವ ಈಗದ ಗಣಪತಿಗೆ ಇಷ್ಟ ಇರುವಂಥದ್ದ ದಶಮೂಲದ ಒಂದು ಸಸ್ಯ. ರಕ್ತಶೋಧನಕ್ಕೆ ಅದಕ್ಕಿಂತ ಒಳ್ಳೆ ಔಷಧಿ ಸುಮಾರು ಔಷಧಿ 10 ಏನು ಬೆಸ್ಟ್ ರಕ್ತಶೋಧಕ ಔಷಧಿಗಳಿದೆ, ಅದರಲ್ಲಿ ಒಂದು ದೂರ್ವ. ಅನ್ನೋಯಿಂಗ್ಲಿ ಎಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗಿ ಆ ದೂರ್ವದ ಸ್ವರಸದ ಆ ಹಾಲಿಗೆ ಬರ್ತದೆ, ಏನು ತೀರ್ಥ ತಗೊಳ್ತಾರಲ್ಲ, ಅದರಲ್ಲಿ ಔಷಧಿ ಅಂಶ ಬಂದೇ ಬರ್ತದೆ. ಇನ್ನೊಂದು, ಗಣಪತಿ ಒಂದು ಫಿಲಾಸಫಿ ಆಫ್ ಲೈಫ್, ಗಣನಾನ ಈಶ. ಈಗ ನೋಡಿ ಹೇಗೆ ಆ ಕಾಲದಲ್ಲಿ ಮತ್ತು ಈ ಕಾಲದಲ್ಲಿ ಒಂದು ಹ್ಯೂಮನ್ ಸೈಕಿದು ವಿಶೇಷ ನೋಡಿ. ಗಣಪತಿಗೆ ಹತ್ರ ಒಂದು ಮೂಷಕ ವಾಹನ ಗಣಪತಿಗೆ ಹೇಳೋದು, ಮೂಷಕ ಮೇಲೆ ಕೂತ್ಕೊಳ್ಳೋದು. ಯಾರು ಮೂಷಕ ಮೇಲೆ ಕೂತ್ಕೊಳ್ಬಹುದು? ಈಗ ನೀವು ಒಂದು ಇಮ್ಯಾಜಿನ್ ಮಾಡಿ, ಒಂದು ಗಣಪತಿಗೆ ಅದು ಸಹ ದೊಡ್ಡ ಹೊಟ್ಟೆ, ಒಂದು ಟಸ್ಕ್ ಇದೆ, ಟ್ರಂಕ್ ಇದೆ, ಗಣಪತಿ ಇಲಿ ಮೇಲೆ ಕೂತ್ಕೊಳ್ಳೋದು. ಕಂಪ್ಯೂಟರಿಗೆ ನೋಡಿ ಈಗಿನ ಕಾಲದಲ್ಲಿ ಕ್ಯಾಲ್ಕುಲೇಷನ್ ಇರುವಂಥದ್ದೇ. ಕಂಪ್ಯೂಟರ್ ಮೀನ್ಸ್ ಟೋಟಲ್ ಕ್ಯಾಲ್ಕುಲೇಷನ್, ಗಣನಾನ. ಇಟ್ ಇಸ್ ಆಲ್. ನೀವು ಸಾಫ್ಟ್ವೇರ್ ಅಲ್ಲಿ ಯಾರು ಅದನ್ನು ಡೇಟಾ ಮಾಡ್ತಾರಲ್ಲ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಈಸ್ ಇನ್ ಕೋಡ್ ಲ್ಯಾಂಗ್ವೇಜ್. ಅದು ಒಂದು ಕೋಡಿಂಗ್ ಇದೆ, ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಇದೆ, ಒಟ್ಟಿಗೆ ಒಂದು ಮೌಸ್ ಇರ್ತದೆ ಅಲ್ಲಿ. ನೋಡಿ, ಇಟ್ ಇಸ್ ವೆರಿ ಮಚ್ ಕೋರಿಲೇಷನ್ ಗೋಯಿಂಗ್ ಆನ್. ಇಲಿ ಮೂಷಕ ಮನಸ್ಸಕ್ಕೆ ಇಲ್ಲಿ ಒಂದು ಸಿಂಬಲ್. ಹೇಗೆ ನೀವು ಇಲಿವನ್ನು ಹಿಡಿಲಿಕ್ಕೆ ಬಹಳ ಕಷ್ಟ, ಅದೇ ತರ ಮನಸ್ಸನ್ನು ಸಹ ಹಿಡಿಲಿಕ್ಕೆ ಬಹಳ ಕಷ್ಟ. ಏನಾದರೂ ಒಂದು ಟೆಂಪ್ಟೇಷನ್ ಕೊಟ್ಟರೆ ಹೇಗೆ ಮನಸ್ಸು ಹೋಗ್ತದೆ, ಅದೇ ಥರ ಇಲ್ಲಿಗೆ ಸೆಟಲ್ಮೆಂಟ್ ಕೊಟ್ಟರೆ ಮಾತ್ರ ಹಿಡಿಬಹುದು ನೀವು. ಅಂತಹ ಮನಸ್ಸನ್ನು ಯಾರು, ಮೂಷಕ ವಾಹನ ಅಂದರೆ ಮನೋವಾಹನ ಅಂತ ಹೇಳ್ಬೋದು ನೀವು. ಮನಸ್ಸನ್ನು ನಿಯಂತ್ರಣ ಹೇಗೆ ಮಾಡಬಹುದು, ಅದು ಗಣಪತಿಯದ ಐಡಿಯಾಲಜಿ, ಗಣೇಶ ತತ್ವದಿಂದ ನಮಗೆ ಮಾಡಲಿಕ್ಕೆ ಆಗ್ತದೆ. ಹಾಗಾದರೆ ಏನದು? ದೊಡ್ಡ ಕಿವಿ,
ಬಹಳ ಶಾರ್ಪ್ ಕಣ್ಣು, ದೊಡ್ಡ ಸ್ಮೆಲ್ಲಿಂಗ್ ಸೆನ್ಸು, ಎಲ್ಲ ವಿಷಯ ಒಳಗೆ ತಗೊಳ್ಳುವಂಥದ್ದು ದೊಡ್ಡ ಹೊಟ್ಟೆ. ಯಾವ ಕೆಲಸ ನಾವು ಪ್ರಾರಂಭ ಮಾಡಿದ ಮೊದಲು ಶಾರ್ಪ್ ಕಣ್ಣಿಂದ ನೋಡಬೇಕು, ಎಲ್ಲ ಮಾತನ್ನು ಕೇಳಬೇಕು, ಎಲ್ಲ ವಿಷಯಗಳನ್ನು ಹೊಟ್ಟೆಗೆ ತಗೊಳ್ಬೇಕು, ಕರೆಕ್ಟಾಗಿ ಸ್ಮೆಲ್ ಪರಿಮಾಣವನ್ನು ಮೂಗಿಂದ ವಿಷಯ ಅರ್ಥ ಮಾಡಿಕೊಳ್ಬೇಕು. ಆದರೆ ಇಂದ್ರಿಯಗಳಿಂದ ಎಲ್ಲ ವಿಷಯಗಳನ್ನು ಕೆಲಸ ಪ್ರಾರಂಭ ಮಾಡಿದ ಮೊದಲು ಅರ್ಥ ಮಾಡಿಕೊಳ್ಳೋದು, ಎಲ್ಲ ವಿಷಯಗಳನ್ನು ಗ್ರಹಣ ಮಾಡೋದು. ಮತ್ತೆ 2 ಟಸ್ಕ್ ಉಂಟಲ್ಲ, ಒಂದು ಬುದ್ಧಿ, ಇನ್ನೊಂದು ಮನಸ್ಸು. ಆ ತುಂಡುದು ಏನಾಗಿದೆ, ಅದು ಕ್ರ್ಯಾಕ್ ಉಂಟಲ್ಲ, ಅದು ಮನಸ್ಸು ಯಾವಾಗಲೂ ನಮಗೆ ತೊಂದರೆ ಕೊಡುವಂಥದ್ದು. ಆ ಇಮೋಷನಲ್ ವಿಸ್ಡಮ್ ಮತ್ತು ಇನ್ನೊಂದು ಇಂಟಲೆಕ್ಚುವಲ್ ವಿಸ್ಡಮ್, 2 ಬುದ್ಧಿ ಅದನ್ನು ಹೇಗೆ ನಾವು ಜಯಿಸಬೇಕು. ಅವರದ್ದು ಮಸ್ತಕದ ಮೇಲೆ ಇರೋದು ತ್ರಿಶೂಲ. ಒಂದು ಈ ತ್ರಿಶೂಲ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಇಲ್ಲಾಂದರೆ ವಾತ ಪಿತ್ತ ಕಫ, ಸತ್ವ ರಜ ತಮ, ಈ ಎಲ್ಲ 3 ಥರದ ಏನು ಈ ಜಗತ್ತಿದೆ ಅದರದ ಶಕ್ತಿ ಅವರದ ಭ್ರೂ ಮಧ್ಯದಲ್ಲಿ. ಆದರೆ ಟೋಟಲ್ ಇಟ್ಸ್ ಎ ಸ್ಕ್ರಿಪ್ಟ್. ಹೇಗೆ ನೀವು ಇಂಗ್ಲೀಷಲ್ಲಿ ಬರಿತೀರಿ, ಕನ್ನಡದಲ್ಲಿ ಬರಿತೀರಿ, ಅರೇಬಿಕಲ್ಲಿ ಬರಿತೀರಿ, ಸಂಸ್ಕೃತದಲ್ಲಿ ಬರಿತೀರಿ. ನೀವು ಏರ್ಪೋರ್ಟಿಗೆ ಹೋದರೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಹಿಂದಿ ಗೊತ್ತಿಲ್ಲದ್ರೆ ಎಕ್ಸಿಟ್ ಹೇಗೆ ಗೊತ್ತಾಗ್ತದೆ ನಿಮಗೆ? ಅಲ್ಲಿ ಒಂದು ಚಿತ್ರ ಬರೆಸ್ತಾರೆ ಅವರು, ಎಕ್ಸಿಟ್, ಪಿಕ್ಟೋರಿಯಲ್ ಲ್ಯಾಂಗ್ವೇಜ್. ಬ್ಯಾಗೇಜ್ ಎಲ್ಲಿ ಇದೆ, ಬ್ಯಾಗೇಜ್ ಚಿತ್ರ ಇರ್ತದೆ. ಇದು ಸಹ ಒಂದು ಸ್ವರೂಪ ಇದೆಯಲ್ಲ, DT ವರ್ಷಿಪ್, ಅದರ ಒಳಗೆ 200 ಪೇಜದ ಪುಸ್ತಕ ಅದು. ಇಟ್ ಈಸ್ ಒನ್ ಲ್ಯಾಂಗ್ವೇಜ್. ಇದು ಮೂರ್ತಿ ಪೂಜೆನಲ್ಲ, ಅದರೊಳಗೆ ಒಂದು ತತ್ವ ಇದೆ, ಒಂದು ಮೀನಿಂಗ್ ಇದೆ. ಯಾವ ಕೆಲಸ ಶುರು ಮಾಡಿದ ಮೊದಲು ವಿಘ್ನ ಬೀಳ ಅಂತ ಇದ್ದರೆ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಕೇಳಿ, ಕರೆಕ್ಟಾಗಿ ಅದರದ ವಿಷಯಗಳನ್ನು ಅರ್ಥ ಮಾಡಿಕೊಡಿ, ಕರೆಕ್ಟ್ ಎಲ್ಲ ವಿಷಯವನ್ನು ಕರೆಕ್ಟ್ ತೀರ್ಮಾನ ಮಾಡಿದ ನಂತರ ನೀವು ಪ್ರಾರಂಭ ಮಾಡಿದರೆ ಹಾಗಾದರೆ ನೀವು ಗಣಪತಿಯ ಶಿಷ್ಯ, ಗಣಪತಿಯ ಆರಾಧಕ. ಹಾಗಾದರೆ ನೀವು ಗಣೇಶನ್ನು ನಂಬ್ತೀರಿ. ಈಗ ಮನಸ್ಸನ್ನು, ಚಂಚಲ ಮನಸ್ಸನ್ನು ಗೆಲ್ಲುವುದು ಕೆಲಸ. ಯಾರು ಸಹ ಮಾನಸಿಕವಾಗಿ ಡಿಸ್ಟರ್ಬ್ ಇರ್ತಾರೆ, ಅವರು ಕೆಲಸ ಪ್ರಾರಂಭ ಮಾಡುವಾಗ ಕರೆಕ್ಟಾಗಿ ನೋಡ್ತಾರಾ? ಇಲ್ಲ. ಕರೆಕ್ಟಾಗಿ ವಿಷಯವನ್ನು ಕೇಳ್ತಾರಾ? ಇಲ್ಲ. ವಿಷಯಗಳನ್ನು ಕರೆಕ್ಟಾಗಿ ಅಬ್ಸಾರ್ಬ್ ಮಾಡಿ ಯೋಚನೆ ಮಾಡಿ ಮುಂದೆ ಹೋಗ್ತಾರಾ? ಇಲ್ಲ. ಸೊ ಮೆಂಟಲ್ ಹೆಲ್ತ್ ಯಾರಿಗೂ ಸರಿ ಇಲ್ಲ. ಅವರು ಗಣಪತಿಯ ಆರಾಧನೆ ಮಾಡಿದರೆ ಅನ್ನೋಯಿಂಗ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಗಣಪತಿಯದ ಕನ್ಸೆಪ್ಟ್ ಬರ್ತದೆ, ಆವಾಗ ಮೈಂಡ್ ಗಟ್ಟಿ ಆಗ್ತದೆ. ಸೊ ಮನಸ್ಸು ಆರೋಗ್ಯಕ್ಕೆ ಬುದ್ಧಿ ಬಲ ಬೇಕಿದ್ರೆ, ಆತ್ಮಬಲ ಬೇಕಿದ್ರೆ ಗಣಪತಿಯದ ಆರಾಧನೆಗಿಂತ ಒಳ್ಳೆ ಚಿಕಿತ್ಸೆ ಯಾವುದೂ ಇಲ್ಲ. ಒಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಸೀತಾರಾಮ್ ಪಂಡಿತ್, ಡಾಕ್ಟರ್ ಅಂತ ಪಾತ್ರೆ. ಪಾತರ್ಲೆ ಅಣ್ಣ, ಪಾತರ್ಲೆ ಸೀತಾರಾಮ್ರೆ, ಪಾತರ್ಲೆ. ನಮಸ್ಕಾರ ಸರ್, ಹೇಳಿ ಸರ್, ಏನು ಪ್ರಶ್ನೆ? ಎಂಕ್ ಡಾಕ್ಟ್ರೆ 2 ವರ್ಷ ಅಂತ ಬಂದು ನಾವು ಕಮ್ಮಿ ಬಚ್ಚುನಿ ಪೂರ ಆಯಾಸ ಆಗ್ತದೆ. ಓಕೆ, ಹೇಳಿ. 2 ವರ್ಷ ಮುಟ್ಟಾಂಡು ಪೂರ ಅದು. 2 ವರ್ಷ ಆಗುತ್ತೆ. 2 ವರ್ಷ ಆಂಡು. ಬಡವಂಚ ಉಂಟು ಸರ್? ಬಡವ ಪೂರ ಉಂಟು. ಮೋಷನ್ ಸರಿ ಪೋಪುಂಡ? ಪೂರ ಸರಿ ಪೋಪುಂಡು. ನಿದ್ರೆ ಎಂಚ ಉಂಟು ಸರ್? ನಿದ್ರೆ ಪೂರುಂಡು. ಕೈಕಾಲು ಪೂರ ಬಚ್ಚುಂಡು. ನಿದ್ರೆ ಎಂಚನುಂಟು ಸರ್? ನಿದ್ರೆ ಪೂರುಂಡು. ಈಗ ವಿಷಯ ಸಿಗಬೇಕು. ಇನ್ನು ಕೈ ಕಾಲ ಬಚ್ಚುವುದು, ಫುಲ್ ಬಾಡಿಯಲ್ಲಿ ನೋವು ಆಗ್ತಾ ಇದೆ. ನೋವು ಆಗ್ತಾ ಇದೆ ಸರ್. ಯಾಕೆ ಆಗ್ತಾ ಇದೆ ಸರ್? ಕಾರಣ ಸಿಗ್ಬೇಕಲ್ಲ ಸರ್. ನೋಡಿ, ಈಗ ನೀವು ಕೆಲಸ ಎಂತ ಮಾಡ್ತಾ ಇದ್ದೀರಿ? ಕೆಲಸ ಫೈಟಿಂಗ್ ಕೆಲಸ. ಹಾಗಾದ್ರೆ ಕೈ ಕಾಲು ಬಚ್ಚೋದು ಕರೆಕ್ಟ್ ಉಂಟು. ಫೈಟಿಂಗ್ ಅಂದ್ರೆ ನೀವು ಫೈಟರ್ ಹೇಗೆ? ಬಾಕ್ಸರ್ ಇಲ್ಲಾಂದ್ರೆ? ಅಲ್ಲ, ಪೈಂಟಿಂಗ್, ಮನೆ ಪೈಂಟಿಂಗ್. ಪೇಂಟಿಂಗಾ? ಪೇಂಟಿಂಗ್. ಓಕೆ, ಪೇಂಟಿಂಗ್. ನೀವು ಪೇಂಟಿಂಗ್ ಹೇಳಿದ್ರೆ ಅದು ಫೈಟಿಂಗ್ ಆಗಿ ಕೇಳ್ತದೆ. ಪಿ ಮತ್ತು ಫ ಅಲ್ಲಿ ಬಹಳ ಕಮ್ಮಿ ವ್ಯತ್ಯಾಸ. ಈಗ ಪೇಂಟಿಂಗ್ ಕೆಲಸ ಇದ್ರೆ ಹಾಗಾದ್ರೆ ಫಿಸಿಕಲ್ ವರ್ಕ್ ಸ್ವಲ್ಪ ನಿಮಗೆ ಜಾಸ್ತಿ ಇದೆ ಸರ್. ಕೆಲವೊಮ್ಮೆ ತುಂಬ ಪೇಂಟಿಂಗ್ ವರ್ಕ್ ಇರ್ತದೆ, ಕೆಲವೊಮ್ಮೆ ವರ್ಕ್ ಇರೋದಿಲ್ಲ. ಹೌದಾ? ಹೌದು. ನೋಡಿ, ಇದು ಒಂದು ವಿಷಯ. ನೋಡಿ, ಕೆಲವೊಮ್ಮೆ ಈಗ ಫಿಸಿಕಲ್ ವರ್ಕ್ ಡೈಲಿ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ಕೆಲವು ಟೈಮಲ್ಲಿ ಅವರಿಗೆ ಪೇಂಟಿಂಗಲ್ಲಿ ಒಂದು ಕಾಂಟ್ರಾಕ್ಟ್ ಸಿಗ್ತದೆ, ಆವಾಗ ಫುಲ್ ವರ್ಕ್ ಇರ್ತದೆ ಅಲ್ಲ ಸರ್? ಹೌದು. ಮತ್ತೆ ಒಂದು 10 ದಿನ ಇಲ್ಲದ 1 ವಾರ ವರ್ಕ್ ಕೆಲಸ ಇರೋದಿಲ್ಲ. ಸರ್, ಈಗ ಅರ್ಥ ಆಯ್ತು. ಈಗ ನಿಮ್ಮ ಸರ್ ಹಸುವೆ ಸರಿ ಆಗ್ತಾ ಇದೆ, ಫುಡ್ ನೀವು ಕರೆಕ್ಟ್ ತಗೊಳ್ತಾ ಇದ್ದೀರಾ ಅಲ್ವಾ? ಫುಡ್ ಎಲ್ಲ ಕರೆಕ್ಟ್ ಇದಾಗ್ತದೆ ಸರ್. ಸರ್, ಸ್ವಲ್ಪ ಓವರ್ ಈಟಿಂಗ್ ಮಾಡ್ತೀರಾ ಸರ್? ಇಲ್ಲ. ಅನ್ನದ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೊಳ್ತೀರಾ?
ಯಾವ್ದು ಸರ್? ಅನ್ನದ ಪ್ರಮಾಣ ಊಟದಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ತೀರಾ? ಇಲ್ಲ 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 ಇಲ್ಲ, ಅದು ಹೇಗೆ ಡಿಸೈಡ್ ಮಾಡ್ತೀರಿ? ಲಿಮಿಟೆಡ್. ಹಸುವೆ ಹಸುವೆ ತೃಪ್ತಿ ಆಗೋದಕ್ಕಿಂತ ಸ್ವಲ್ಪ ಕಡಿಮೆ ತಿಂತೀರಲ್ಲ? ಹೌದೌದೌದೌದು. ಸರಿ, ಈಗಲೂ ಮೇನ್ ಇವರದು ನನ್ನ ಅಂದಾಜು ನಿಮ್ಮ ಪ್ರೊಫೆಷನಲ್ ಎಕ್ಸರ್ಷನ್ ಇಂದ ಇದು ಸಮಸ್ಯೆ ಬರ್ತಾ ಇದೆ. ಅದಕ್ಕೆಂತ ಮದ್ದು ಸರ್? ಸರಿ, ಇದು ಮತ್ತೆ ಗಂಟುಗಳಲ್ಲಿ ಏನು ನೋವಿಲ್ಲಲ್ಲ? ಗಂಟೆಗಳ ಅದೇ ವೀಕ್ನೆಸ್ ಆಗ್ತದೆ ಸ್ವಲ್ಪ. ಪ್ರಾಯ ಎಷ್ಟು ಸರ್? ಪ್ರಾಯ 56. 56. ಏನು ಹೆಸರು ಹೇಳಿದ್ದೀರಿ ಸರ್? ಸೀತಾರಾಮ್. ಸೀತಾರಾಮ್. ಸೀತಾರಾಮ್ ಅವರೇ, ಪೆನ್ ಪೇಪರ್ ತಗೊಂಡು ಬರೀರಿ. ವೀಕ್ಷಕರೇ, ಸ್ನೇಹಿತರೆ, ನೋಡಿ, ಪೇನ್ ಮ್ಯಾನೇಜ್ಮೆಂಟ್ ಆಯುರ್ವೇದದಲ್ಲಿ ಅದ್ಭುತವಾದ ಸಿಸ್ಟಮ್ಯಾಟಿಕ್ ಆಗಿ ಹೇಳಿದ್ದಾರೆ. ತುಂಬ ಒಳ್ಳೆ ಮೆಡಿಸಿನ್ಸ್ ಉಂಟು, ಬಟ್ ಸಿಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸೀತಾರಾಮ್ ಅವ್ರದ್ದು ಸಮಸ್ಯೆಯನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಅವರಿಗೆ ಮೇನ್ ಕಾರಣ ಪ್ರೊಫೆಷ್ನಲ್ ಆಕ್ಯುಪೇಷನಲ್ ಜಾಬ್. ಈಗ ನಾನ್ ಸ್ಟಾಪ್ ವರ್ಕ್ ಇರ್ತದೆ, ಕೆಲವೊಮ್ಮೆ ಇರುವುದಿಲ್ಲ. ನೀವು ಸೀತಾರಾಮ್ ಅವರೇ ಒಂದು ಕೆಲಸ ಮಾಡಬೇಕಾಗ್ತದೆ. ಪ್ರತಿದಿನ ನೀವು ಕೆಲಸ ಇಲ್ಲದಿದ್ದರೂ ಸಹ ಸ್ವಲ್ಪ ನೀವು ಎಕ್ಸಸೈಸ್ ಮಾಡಬೇಕು. ಕೆಲಸ ಇಲ್ಲದಿರುವಾಗ ನೀವು ಮನೆಯಲ್ಲಿ ಆರಾಮ್ ಮಾಡ್ತೀರಾ, ಇಲ್ಲ ಸ್ವಲ್ಪ ಎಕ್ಸಸೈಸ್ ಏನಾದರೂ ಕೆಲಸ ಮಾಡ್ತೀರಿ? ಈಗ ಸ್ವಲ್ಪ ಕೊರೋನಾದ ನಂತರ ಎಲ್ಲಿ ಹೋಗ್ಲಿಲ್ಲ, ಕೆಲಸ ಕಡಿಮೆ ಮನೆಯಲ್ಲಿ. ಅದೇ ಸಮಸ್ಯೆ ಉಂಟು ಸರ್. ಏನಾಗ್ತದೆ, ನೀವು ಒಂದು ಅರ್ಥ ಮಾಡಿಕೊಡಿ, ಬಹಳ ಸಿಂಪಲ್ ವಿಷಯ. ಒಂದು ವಾರದಲ್ಲಿ ಅಲ್ಲ, ನೀರೆಲ್ಲ ತರ್ತೇನೆ ದೂರದಿಂದ, ಎಲ್ಲ ಎಕ್ಸಸೈಸ್ ಹೋಗ್ತೇನೆ. ಆದ್ರೆ ಒಂದು ತಿಂಗಳಲ್ಲಿ 4 ದಿನ 10 ದಿನದಲ್ಲಿ 4 ದಿನ ನೀವು ತುಂಬಾ ಕೆಲಸ ಮಾಡ್ತೀರಿ, 4 ದಿನ ಅಷ್ಟು ಕೆಲಸ ಇರುವುದಿಲ್ಲ. ಆವಾಗ ಬಾಡಿಗೆ ಒಂದು ಸಿಸ್ಟಮ್ ಸಿಗುವುದಿಲ್ಲ. ಆವಾಗ ಮಸಲ್ಸ್ ಅಲ್ಲಿ ಕೆಲವೊಮ್ಮೆ ಆಸಿಡಿಕ್ ಡಿಪೋಸಿಷನ್ ಆಗ್ತದೆ. ಸೊ ನೀವು ಯಾವ ಟೈಮಲ್ಲಿ ನಿಮಗೆ ಕೆಲಸ ಇರುವುದಿಲ್ಲ, ಆವಾಗ ನೀವು ಅಟ್ಲೀಸ್ಟ್ ಒಂದು 12 ರಿಂದ 28 ಸೂರ್ಯ ನಮಸ್ಕಾರ ಮಾಡಬೇಕು, ಬೆಳಿಗ್ಗೆ ಮತ್ತೆ ಸಂಜೆ. ಆಯ್ತಾ? ಎರಡನೇ, ಒಂದು ಅಶ್ವಗಂಧ ಪೌಡರ್ ಸಿಗ್ತದೆ ಸರ್, ಬರಿಬಹುದು, ಅಶ್ವಗಂಧ. ಅಶ್ವಗಂಧ. ಹಾ, ಈ ಅಶ್ವಗಂಧ ಪೌಡರ್ 1 ಚಮಚೆ ಪೌಡರ್ ಬೆಳಿಗ್ಗೆ, 1 ಚಮಚೆ ಪೌಡರ್ ಸಂಜೆ, 1/4 ಲೋಟೆ ಹಾಲಿಗೆ ಮಿಕ್ಸ್ ಮಾಡಿ ಬೆಳಿಗ್ಗೆ ತಿಂಡಿ ಆದ ನಂತರ ರಾತ್ರಿ ಊಟ ಆದ ಮೇಲೆ ಇದನ್ನು ಸೇವನೆ ಮಾಡಬೇಕು. ಇದು ನಿಮ್ಮ ನ್ಯೂರೋಲಾಜಿಕಲ್ ಪೇನ್ ಸರ್, ಇದು ನಿಮ್ಮ ಮಸಲ್ಸ್ ಅಲ್ಲಿ ನ್ಯೂರೋಮಸ್ಕ್ಯುಲರ್ ಪೇನ್ ಇದು. ಆಯ್ತಾ? ಸೊ ಆವಾಗ ಏನಾಗ್ತದೆ, ನಿಮ್ಮ ಮಸಲ್ಸ್ಗೆ ಮತ್ತೆ ನರಗಳಿಗೆ ಸ್ವಲ್ಪ ಬಲ ಸಿಗ್ತದೆ. ಸ್ನೇಹಿತರೆ, ಯಾರಿಗೂ ಸಹ ಓವರ್ ಎಕ್ಸರ್ಷನ್ ಇಂದ ಬಾಡಿಯಲ್ಲಿ ನ್ಯೂರೋಮಸ್ಕ್ಯುಲರ್ ಪೇನ್ ಇದ್ರೆ ದೇ ಕ್ಯಾನ್ ಯೂಸ್ ಅಶ್ವಗಂಧ ಪೌಡರ್. ಇಟ್ಸ್ ವೆರಿ ವೆರಿ ಇಫೆಕ್ಟಿವ್. 3 ದಿನ ಇದನ್ನು ಸೇವನೆ ಮಾಡಿದ ನಂತರ ಇದನ್ನು ಒಳ್ಳೆ ರಿಸಲ್ಟ್ಸ್ ನಮಗೆ ಕಣ್ಣಕ್ಕೆ ಸಿಗ್ತದೆ. 1. ಎರಡನೇ, ನೀವು ಕಡಲೆ ಹಿಟ್ಟು ಹಾ, ಅದನ್ನು ನೀವು ನಿಮ್ಮ ಮೈ ಮೇಲೆ ಸರಿ ಉಜ್ಜಬೇಕು, ರಬ್ ಮಾಡಬೇಕು. ನಾವು ಅದನ್ನು ಉದ್ವರ್ತನ ಅಂತ ಹೇಳ್ತೇವೆ. ಮತ್ತೆ 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಬಿಸಿ ಬಿಸಿ ನೀರು ಸ್ನಾನ ಮಾಡಬೇಕು. ನೀರು ಹಾಕ್ಬೇಕು, ನೀರು ಹಾಕಿ ಹಾಗೆ ಬರೀ ಪೌಡರ್ ಹುಡಿ ಮಾತ್ರ, ಹುಡಿ ಮಾತ್ರ. ಆಯ್ತಾ? ಅದರಿಂದ ನಿಮ್ಮ ಮಸಲ್ಸ್ ಅಲ್ಲಿ ಇರುವಂತದ್ದು ಏನಾದ್ರೂ ಆಸಿಡಿಕ್ ಡಿಪೋಸಿಷನ್ ಇರ್ತದಲ್ಲ, ಅದು ಎಲ್ಲ ಡಿಸಾಲ್ವ್ ಆಗ್ತದೆ. ಮತ್ತೆ ನೀವು ಬಿಸಿ ನೀರಿಂದ ಸ್ನಾನ ಮಾಡಬೇಕು. ಮಾತ್ರೆ ಯಾವುದು ಬೇಡ, ನೋವಿನ ಮಾತ್ರೆ ಯಾವುದು ಬೇಡ, ಅಷ್ಟೇ ಮಾಡಿ. ಇದರಿಂದ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತೆ ಸಾಧ್ಯ ಆದರೆ ವಾರಕ್ಕೆ 1 ದಿನ ತೆಂಗಿನೆಣ್ಣೆಯಿಂದ ಇಡೀ ಮೈಗೆ ತಿಕ್ಕಿ, ಮತ್ತೆ ಫಸ್ಟ್ ನೀವು ಡ್ರೈ ಪೌಡರ್ ಕಡಲೆ ಹಿಟ್ಟನ್ನು ಸ್ವಲ್ಪ ಮೈ ಮೇಲೆ ತಿಕ್ಕಬೇಕು, ಮತ್ತೆ ತೆಂಗಿನೆಣ್ಣೆಯಿಂದ ಸ್ವಲ್ಪ ಒಂದು ಅಭ್ಯಂಜನ ಮಾಡಿ, ಮತ್ತೆ ಬಿಸಿನೀರು ಸ್ನಾನ ಮಾಡಿ. ತುಂಬಾ ಒಳ್ಳೆ ಆಗ್ತದೆ ನಿಮ್ಗೆ. 1 ವಾರ ನಂತರ ಹೇಳಿ ನಿಮ್ಮ ನೋವು ಕಡಿಮೆ ಆಗಿದೆ ಇಲ್ವಾ? ಆಯ್ತಾ? ಧನ್ಯವಾದ. ಓಕೆ, ಧನ್ಯವಾದ ಸೀತಾರಾಮ್ ಅವರೇ. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಗಣೇಶ ಚತುರ್ಥಿಗೂ ಆರೋಗ್ಯಕ್ಕೂ, ಗಣೇಶ ಚತುರ್ಥಿ ಗಣೇಶದ ಕನ್ಸೆಪ್ಟ್ ಮೆಂಟಲ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ಜನರು ಏನು ಮಾಡ್ತಾರೆ, ಪ್ಲಾನಿಂಗ್ ಮಾಡೋದಿಲ್ಲ. ಈ ಮೆಂಟಲ್ ಸ್ಟ್ರೆಸ್ ಇರೋವನಿಗೆ ಪ್ಲಾನಿಂಗ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಪ್ಲಾನಿಂಗ್ ಅಂತ ಹೇಳಿದ್ರೆ ದೊಡ್ಡ ಪ್ಲಾನಿಂಗ್ ಬೇಡ, ಅವ್ರು ದೊಡ್ಡ ಪ್ಲಾನಿಂಗ್ ಮಾಡಿಬಿಡ್ತಾರೆ. ಅದು ಗಣಪತಿ ಆರಾಧನೆ ಅಲ್ಲ. ಇವತ್ತು ಬೆಳಿಗ್ಗೆ ಇದ್ದ ಕೂಡಲೇ ಹಲ್ಲು ಉಜ್ಜಿದ ಮೇಲೆ, ನಿತ್ಯ ಕರ್ಮ ಮಾಡಿದ ಮೇಲೆ ಒಂದು 10 ನಿಮಿಷ ಕೂತ್ಕೊಳ್ಬೇಕು. ಪೆನ್ ಪೇಪರ್ ತಗೊಂಡು ಕರೆಕ್ಟ್ ಫಸ್ಟ್ ಅರ್ಥ ಮಾಡಿಕೊಡ್ಬೇಕು ಆ ಒಳಗದ ನಮ್ಮ ಮನಸ್ಸಿಂದ, ಅದೇ ಮೂಷಕ ವಾಹನದ ಕೇಳಿದವರನ್ನು ಕರೆಕ್ಟ್ ಪ್ಲ್ಯಾನ್ ಮಾಡಿ
ಪ್ರಾಪರ್ ಕೂಲ್ ಹೆಡ್ ಆಗಿ ಪ್ರಾಪರ್ ಸ್ಟ್ರಾಟಜಿ ಮಾಡಿ ಒಂದೊಂದು ಪೇಪರಲ್ಲಿ ಬರೆದು ಯಾರು ಮುಂದೆ ಹೋಗ್ತಾರೆ ಅವರು ಗಣಪತಿಯ ಭಕ್ತರು ಅಂತ ಹೇಳೋದು ನಾನು. ಎಸ್, ಮುಂದಿನ ಕರೆ. ನಮಸ್ಕಾರ. ಹಲೋ ಹಲೋ ಹಲೋ. ಹೇಳಿ ಮೇಡಮ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾನು ಉಡುಪಿಯಿಂದ ಮಾತಾಡೋದು. ಹಾಂ, ಹೆಸರು ಹೇಳಿ ಮೇಡಮ್. ಮಲ್ಲಿಕಾ ಶೆಟ್ಟಿ. ಹಾಂ, ಮಲ್ಲಿಕ್ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ ಮಾತಾಡಿ. ನಮಸ್ತೆ ಮೇಡಮ್, ಹೇಳಿ ಏನು ಪ್ರಶ್ನೆ? ನಮಸ್ತೆ ಡಾಕ್ಟ್ರೆ. ನನ್ನ ಗಂಡನಿಗೆ ಇದು ಮೈಯಲ್ಲೆಲ್ಲ ಕುರು ಟೈಪ್ ಆಗುದು, ರೇಸಿ ಟೈಪ್ ಕುರು 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 ಟೈಪ್ ಆಗ್ತದೆ. ಎಲ್ಲಿ ಆಗ್ತದೆ? ಪಾದದಲ್ಲಿ ಆಗ್ತದಾ? ಪಾದದಲ್ಲಿ ಅಂತ ಹೇಳಿಲ್ಲ, ಇಡೀ ಮೈಯಲ್ಲಿ ಆಗ್ತದೆ ಜಾಸ್ತಿ. ತುರಿಸ್ತದಾ? ಅಲ್ಲ ಹಾ, ತುರಿಕೆ ಇರ್ತದಾ? ತುರಿಕೆ ಇರುದಿಲ್ಲ. ತುರಿಕೆ ಇಲ್ಲ ಸರ್. ಯಾವಾಗಿಂದ ಈ ಸಮಸ್ಯೆ ಆಗ್ತಾ ಇದೆ? ಅದು ಸ್ವಲ್ಪ ದಿನದಿಂದ ಆಗ್ತಾ ಉಂಟು ಡಾಕ್ಟ್ರೆ. ಸರಿ, ಈಗ ಸ್ವಲ್ಪ ದಿನ ಅಂತ ಹೇಳಿದ್ರೆ 1 ತಿಂಗಳ, 2 ತಿಂಗಳ, 1 ವರ್ಷ, 2 ವರ್ಷ? 1 ವರ್ಷದಿಂದ ಆಗ್ತಾ ಉಂಟು. 1 ವರ್ಷದಿಂದ ಇರಬೇಕು. ಯಾವ್ದು ಔಷಧಿ ಬೇಡ, ಒಂದು ಮಹಾಮಂಜಿಷ್ಟಾಧಿ ಕಾಳ ಸಿಗ್ತದೆ ಆಯುರ್ವೇದಿಕ್ ಶಾಪ್ಗಳಲ್ಲಿ. ಎಲ್ಲ ಶಾಪಲ್ಲಿ ಸಿಗ್ತದೆ. ಮೆಡಿಕಲ್ ಶಾಪ್, ಎಲ್ಲ ಮೆಡಿಕಲ್ ಶಾಪ್ಗಳು ಈಗ ಆಯುರ್ವೇದಿಕ್ ಔಷಧಿಗಳನ್ನು ನೀಡ್ತಾರೆ. ಮಹಾಮಂಜಿಷ್ಠಾಧಿ ಕಾಳ ಬರ್ದಿದ್ದೀರಾ? ಬರಿತಾ ಇದ್ದಾರೆ ಡಾಕ್ಟರ್. ಮಹಾ ಮಂಜಿಷ್ಠ ರಕ್ತ ಶೋಧಕ ಒಳ್ಳೆ ಔಷಧಿ. ಮಂಜಿಷ್ಠಾದಿ ಕಾಢ 4 ಚಮಚೆ ಮದ್ದಿಗೆ ಅಷ್ಟೇ ನೀರು ಸೇರಿ ಬೆಳಿಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ ಅಷ್ಟೇ ತಗೊಳ್ಳಿ, ಸರಿ ಆಗ್ತದೆ. 1 ತಿಂಗಳ ನಂತರ ಹೇಳಿ. ಆಯ್ತು? ಆಯ್ತು ಡಾಕ್ಟರ್. ಧನ್ಯವಾದ. ಓಕೆ, ಧನ್ಯವಾದ ಮಲ್ಲಿಕ್ ಅವರೇ. ನೋಡಿ, ಈ ಥರ ಎಲ್ಲ ಪ್ರಾಬ್ಲಮ್ ಉಂಟಲ್ಲ, ನಾವು ತುಂಬ ಸೀರಿಯಸ್ ಮೆಡಿಸಿನ್ಸ್ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈ ಬ್ಯಾಲೆನ್ಸಿಂಗ್ ಮೆಡಿಸಿನ್ ಹೇಳ್ಬೋದು. ಹೆಲ್ಪಿಂಗ್, ನಮ್ಮ ಏಮ್ ಏನಿದೆ, ಇದರಿಂದ ಆಯುರ್ವೇದದಿಂದ ಜನರಿಗೆ ಸಹಾಯ ಆಗಬೇಕು. ಈಗ ಸಣ್ಣ ಪ್ರಾಬ್ಲಮ್ ಆಗಲಿ, ಹೆಲ್ಪ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಮತ್ತೆ ಅವರು ಸರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತದೆ. ಈಗ ಮಹಾಮಂಜಿಷ್ಠಾದಿಗಳ ಅಂಥದ್ದೆಲ್ಲ ಸಮಸ್ಯೆ ಬಂದರೆ ಭಾಳ ಒಳ್ಳೆ ರೀತಿಯಿಂದ ಗುಣ ಆಗ್ತದೆ. ಮತ್ತೊಂದು ಕರೆ. ನಮಸ್ಕಾರ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀರಿ? ಮಂಗಳೂರಿಂದ ಸರ್, ಧನರಾಜ್ ಅಂತ. ಧನರಾಜ್ ಅವರೇ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಡಾಕ್ಟ್ರೆ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ನಮ್ಗೆ ಒಂದು ಹೊಟ್ಟೆ ಉಬ್ಬಿದಾಗೆ ಎದುರು ಬಂದಿದೆ ಸರ್. ಒಂದು ರೀಸೆಂಟ್ಲಿ 1 ಇಯರ್ ಇಂದ ಆಗ್ತಾ ಇದೆ. ಯಾಕಂದ್ರೆ ಮುಂಚೆ ಎಲ್ಲ ಸರ್ ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು ಕೊರೋನಾದಿಂದ ಸ್ವಲ್ಪ ಕಷ್ಟ ಆಗ್ತದೆ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಸ್ವಲ್ಪ ನಿದ್ದೆನೂ ಬೀಳ್ತಾ ಇಲ್ಲ ಸರ್, ಕೆಲಸದಲ್ಲಿ ಸ್ವಲ್ಪ ವರ್ಕ್ ಲೋಡ್ ಎಲ್ಲ ಇರುವುದರಿಂದ. ಹಾಗೆ ಏನೊಂದು ತಗೊಳ್ಬಹುದು ಅಂತ ಹೇಳ್ತೀವಿ. ಧನರಾಜ್ ಅವರೇ, ನೀವು ಮೊದಲು ಸಹ ಒಮ್ಮೆ ಕರೆ ಮಾಡಿದ್ದೀರಲ್ಲ? ಮುಂಚೆಮ್ಮೆ ಮಾಡಿದ್ದೆ, ಸಿಗ್ಲಿಲ್ಲ ಸರ್, ಸಿಗ್ಲಿಲ್ಲ. ಇದು ಪ್ರಥಮ ಕರೆ ನಿಮ್ದು? ಫಸ್ಟ್ ಟೈಮ್ ಮಾತಾಡಿದಿರಲ್ಲ? ಹೌದೌದು ಸರ್. ಓಕೆ ಓಕೆ. ಬಹುಶಃ ಇನ್ನೊಂದು ಧನರಾಜ್ ಅವರು ಯಾರು ಯಾವ ದೂರದಲ್ಲಿ ಕರೆ ಮಾಡಿದ್ರು. ಈಗ ನೋಡಿ ಸರ್, ನಿಮ್ಮ ಪ್ರಾಯ ಎಷ್ಟು ಸರ್? ಈಗ ಒಂದು 50 ಆಯ್ತು ಸರ್. 50 ಆಗಿದೆ. ಹೌದು ಸರ್. ಹೊಟ್ಟೆ ಉಬ್ಬಿರ್ತದೆ, ಮತ್ತೆ ಗ್ಯಾಸ್ ತುಂಬಾ ಮೇಲೆ ತೇಗ್ ಬರ್ತದೆ. ಅದೊಂದು ಯಾಕೆಂದ್ರೆ ಒಂದು ನಾವು ಆಡಿಗೆ ಅಂತ ಹೇಳ್ತೇವೆ ಸರ್, ಯಾವಾಗಲೂ ಬರ್ತಾ ಇರ್ತದೆ. ಹೌದೌದು ಸರ್. ಕೆಲವೊಮ್ಮೆ ಬಾಯಿಗೆ ಹುಳಿ ಅಂಶ ಬರುದಿಲ್ಲ ಅಲ್ಲ? ಹಾಗೆ ಇಲ್ಲ ಸರ್, ಯಾಕೆಂದ್ರೆ ನಂದು ಊಟ ಇಲ್ಲ ಸರ್. ಬೆಳಿಗ್ಗೆ ಸ್ವಲ್ಪ ಊಟ, ಮಧ್ಯಾಹ್ನ ಮತ್ತೆ ರಾತ್ರಿ. ಬೇರೆ ನಡುವಿನಲ್ಲಿ ಚಾ ಕಾಫಿ ಯಾವುದು ನಾನು ತಗೊಳ್ಳೋದಿಲ್ಲ. ವೆರಿ ಗುಡ್ ಸರ್. ಮೋಷನ್ ಸರಿ ಆಗ್ತದ? ಮಲ ವಿಸರ್ಜನೆ ತೊಂದರೆ ಇಲ್ಲಲ್ಲ? ಈಗ ತೊಂದರೆ ಸರ್, ಯಾಕಂದ್ರೆ ಬೆಳಿಗ್ಗೆ ಹೊತ್ತು ನಾನು 2 ಲೋಟ ಬಿಸಿ ನೀರೆಲ್ಲ ಕುಡಿತೇನೆ. ಹಾಗೆ ಹಿಂದೆ ಒಮ್ಮೆ ಪೈಲ್ಸ್ ಇದು ಸಮಸ್ಯೆ ಇತ್ತು ಸರ್, ಒಂದು 4 ವರ್ಷದ ಹಿಂದೆ. ಈಗ ಸರಿಯಾಗಿದೆ ಸರ್. ನಾನು ನಿಮ್ಗೆ ವಿಷಯ ಹೇಳ, ನಿಮ್ಮ ಪ್ರಾಬ್ಲಮ್ ಫುಡ್ ಮತ್ತೆ ಲೈಫ್ ಸ್ಟೈಲ್ ಇಂದ ಅಲ್ಲ, ನಿಮ್ಮ ಪ್ರಾಬ್ಲಮ್ ಮೆಂಟಲ್ ಸ್ಟ್ರೆಸ್ ಇಂದ ಇದೆ. ಹೌದೌದು, ಅದಾಗಿರ್ಬೋದು ಸರ್. ತುಂಬಾ ಟೆನ್ಷನ್ ಮಾಡ್ತಾ ಇದ್ದೀರಿ ಸರ್ ತಾವು. ಹೌದು ಸರ್. ನೋಡಿ, ಈಗ ತುಂಬಾ ಸ್ಟ್ರೆಸ್ ತಗೊಳ್ಳೋದ್ರಿಂದಾಗಿ ಏನಾಗ್ತಾ ಇದೆ, ನಿಮ್ಮ ವೇಗಸ್ ನರ್ವ್ ಇಂದ ನಿಮ್ಮ ಹೊಟ್ಟೆಯಲ್ಲಿ ಆಸಿಡ್ ಸಿಕ್ರೇಷನ್ ಜಾಸ್ತಿ ಆಗ್ತಾ ಇದೆ. ಧನರಾಜ್ ಅವರೇ, ನಿಮ್ಮ ಪ್ರಾಬ್ಲಮ್ ಅಲ್ಲ, ತುಂಬಾ ಜನರಿಗೆ ಸಮಸ್ಯೆ ಇದೆ. ಪ್ರಾಬ್ಲಮ್ ಸಿಂಪ್ಟಮ್ಸ್ ಹೊಟ್ಟೆಯಲ್ಲಿ ಸಿಗ್ತದೆ, ಬಟ್ ಮೇನ್ ಪ್ರಾಬ್ಲಮ್ ಇರೋದು ಅವ್ರದ್ದು ಬ್ರೈನ್ ಅಲ್ಲಿ ಪ್ರೆಷರ್ ಜಾಸ್ತಿ. ಅದರಿಂದಾಗಿ ಈ ತರ ಆಗ್ತಾ ಇದೆ. ದಯವಿಟ್ಟು ನಾನು ಒಂದು ವಿಷಯ ಹೇಳ್ತೇನೆ, ಆತ್ಮಬಲ ಜಾಸ್ತಿ ಮಾಡಲೇಬೇಕಾಗ್ತದೆ. ನೀವು ಅಂಡರ್ ಪ್ರೆಷರ್
ಡೋಂಟ್ ಪ್ಲೇ ಗೇಮ್ ಅಂಡರ್ ಪ್ರೆಷರ್. ನೀವು ಪ್ರೆಷರಲ್ಲಿ ಆಟ ಆಡಲಿಕ್ಕೆ ಹೋಗಬೇಡಿ. ಲೈಫ್ ಇದು ಏನು ನಡೀತಾ ಇದನ್ನು ಆಗ್ತಾ ಹೋಗ್ಲಿ, ಆಯ್ತಾ. ಸ್ವಲ್ಪ ದುಃಖವನ್ನು ಸ್ವಲ್ಪ ಗೆಲ್ಲಬೇಕು. ವಿಷಾದಾತ್ ಭಯಂ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸರ್ ನಾವು ತುಂಬಾ ಸೆನ್ಸಿಟಿವ್ ಆಗ್ತೇನೆ ಸರ್, ಹಾಗೆ ತುಂಬಾ ಬೇಸಾರ ಬಿಡಬೇಕು ಕಂಪ್ಲೀಟ್. ಏನು ಟೆನ್ಷನ್ ಬೇಡ. ಯಾಕೆ ಟೆನ್ಷನ್ ಎಲ್ಲರಿಗೂ ಇದೆ, ನಿಮ್ಗೆ ಮಾತ್ರ ಅಲ್ಲ. ಕೊರೋನಾ ಬಂದ ಮೇಲೆ ಅಂತೂ ಕೆಡುವುದೇ ಬೇಡ. ಟೆನ್ಷನ್ ಒಟ್ಟಿಗೆ ಇರಲೇಬೇಕಲ್ಲ, ಹಾಗಾದ್ರೆ ಖುಷಿಯಲ್ಲಿ ಟೆನ್ಷನಲ್ಲಿ ತೊಂದರೆ ಇಲ್ಲ, ಆಯ್ತಾ. ನೀವು ಒಂದು ಕೆಲಸ ಮಾಡಿ ಸರ್, ಈಗ ನಿಮಗೆ ಮೆಡಿಸಿನ್ ಹೇಳ್ತಾ ಇದ್ದೇನೆ. ಬಜೆ ಪೌಡರ್ ಸಿಗ್ತದೆ. ಬಜೆ 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 ಚಿಕ್ಕ ಮಕ್ಕಳಿಗೆ ನಾವು ಬಜೆ ತಿಕ್ಕಿ ಕೊಡ್ತೇವಲ್ಲ ನಾಲಿಗೆ ಮೇಲೆ. ಸಂಸ್ಕೃತದಲ್ಲಿ ವಚಾಚೂರ್ಣ ಅಂತ ಹೇಳ್ತೇವೆ ನಾವು, ಆಯ್ತಾ. ವಚಾಚೂರ್ಣ ಎಲ್ಲ ಶಾಪ್ಗಳಲ್ಲಿ ಸಿಗ್ತದೆ, ನಿಮ್ಗೆ ಸ್ವಲ್ಪ ಟ್ರೈ ಮಾಡಿ ಸಿಗ್ತದೆ. ಹೇಗೆ ತಗೊಳ್ಳುದು ಸರ್? ಸರ್ ಹೇಳ್ತೇನೆ, ಬಹಳ ವೀಕ್ಷಕರೇ ನೋಡಿ. ಧನರಾಜ್ ಅವರದ್ದು ಒಂದು ಕರೆಯಿಂದ, ಧನರಾಜ್ ಅವರೇ, ನಾವು ಮತ್ತೆ ನಿಮ್ದು ಈ ಒಂದು ಸಂವಾದವನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೇವೆ ನಮ್ಮ ವೀಕ್ಷಕರಿಗೋಸ್ಕರ. ನೋಡಿ ಸ್ನೇಹಿತರೆ, ಸ್ಟ್ರೆಸ್ ಇಂದ, ವೇಗಸ್ ಸ್ಟಿಮ್ಯುಲೇಷನ್ ಇಂದ ತುಂಬ ಜನರಿಗೆ ಒಂದು ಪ್ಯಾರಿಸ್ಟಾಲ್ಟಿಕ್ ಮೂವ್ಮೆಂಟ್ ಜಾಸ್ತಿ ಆಗ್ತದೆ, ಕೆಲವರಿಗೆ ಅಸಿಡಿಟಿ ಜಾಸ್ತಿ ಆಗ್ತದೆ, ಕೆಲವರಿಗೆ ಮೋಷನ್ ಪದೇ ಪದೇ ಹೋಗೋದಾಗೆ ಆಗ್ತದೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ಈ ಎಲ್ಲ ಸಮಸ್ಯೆಯದು ಪ್ರೆಸೆಂಟೇಷನ್ ಬೇರೆ ಬೇರೆ ಇದೆ. ಕೆಲವರಿಗೆ ಕಾನ್ಸ್ಟಿಪೇಷನ್, ಕೆಲವರಿಗೆ ರಿಪೀಟೆಡ್ ಬಾವಲ್ ಮೂವ್ಮೆಂಟ್, ಪುನಃ ಮಲವಿಸರ್ಜನಕ್ಕೆ ಹೋಗ್ತಾರೆ. ಸ್ವಲ್ಪ ಟೆನ್ಷನ್ ಆದರೆ ಪ್ರೆಷರ್ ರೆಡಿ ಆಗ್ತದೆ. ಕೆಲವರಿಗೆ ಅಸಿಡಿಟಿ ಆಗಿ ತೇಗ ಮೇಲೆ ಬರೋದು, ಹೊಟ್ಟೆ ಉಬ್ಬರೋದು, ಒಂಥರ ಟೈಟ್ ಆಗ್ತದೆ ಹೊಟ್ಟೆ ತುಂಬ. ಇದು ಎಲ್ಲ ಮತ್ತೆ ಇದರ ಜೊತೆಗೆ ಕೆಲವರು ತಪ್ಪು ರೀತಿಯಿಂದ ಆಹಾರ ತಿಂತಾರೆ, ಅದು ಬೇರೆ ವಿಷಯ. ಆದರೆ ಕರೆಕ್ಟಾಗಿ ಫುಡ್ ಹ್ಯಾಬಿಟ್ಸ್ ಇದ್ದರೂ ಸಹ ಈ ಥರ ಆದರೆ, ಹಾಗಾದರೆ ಇಟ್ ಇಸ್ ಟೋಟಲಿ ಬಿಕಾಸ್ ಆಫ್ ಮೆಂಟಲ್ ಸ್ಟ್ರೆಸ್. ಅಂಥ ಸ್ಥಿತಿಯಲ್ಲಿ ಆಯುರ್ವೇದದ ಒಂದು ಅದ್ಭುತವಾದ ಒಂದು ಔಷಧಿ ಇದೆ, ಬಜೆ ಚೂರ್ಣ. ಬಜೆ, ಇದನ್ನು ಸಂಸ್ಕೃತದಲ್ಲಿ ವಚ ಅಂತ ಹೇಳ್ತೇವೆ. ಒಂದು ಚಿಟಕಿ, ಧನರಾಜ್ ಅವರೇ, ನೀವು ವಚ ಚೂರ್ಣ ತಗೊಳ್ಬೇಕು ಬೆಳಿಗ್ಗೆ. ಒಂದು ಚಿಟಕಿ ಅಂತ ಹೇಳಿದ್ರೆ ಕೆಲವರಿಗೆ ಅದು ಪ್ರಶ್ನೆ ಇರ್ತದಲ್ಲ, ಈ ಚಿಟಕಿ ಆದ್ರೆ ಇಷ್ಟು ನೋಡಿ, ನಿಮ್ಮ ಅಂಗುಷ್ಟ ಮತ್ತೆ ನಿಮ್ಮ ತರ್ಜನಿಯ ಮಧ್ಯದಲ್ಲಿ ಇಷ್ಟು ಪುಳಿ ಬರ್ತದಲ್ಲ, ಅದು ಚಿಟಕಿ ಪ್ರಮಾಣ, ಆಯ್ತಾ. 1 ಪಿಂಚ್ ಇಷ್ಟೇ ಪುಡಿಯನ್ನು ನೀವು ಸ್ಪೂನ್ ಅಲ್ಲಿ ತಕೊಂಡು, ಆ ಸ್ಪೂನ್ ಅಲ್ಲಿ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ, ಒಂದು ಮಾತ್ರೆ ಹೇಳ್ತಾ ಇದ್ದೇನೆ, ಇದನ್ನು ನೀವು ತಿಂದಿದ ಮೇಲೆ ಮತ್ತೆ ಒಂದು ಮಾತ್ರೆ ಸಿಗ್ತದೆ, ಸೂತಶೇಖರ ಎಲ್ಲ ಆಯುರ್ವೇದ ಶಾಪಲ್ಲಿ ಸಿಗ್ತದೆ. ಒಂದು ಮಾತ್ರೆ ಸರ್, ಇದನ್ನು ತಿಂದು, ಈ ವಚಾಚೂರ್ಣ ತಿಂದಿದ ಮೇಲೆ ಸೂತಶೇಖರ ಒಂದು ಮಾತ್ರೆ ತಗೊಳ್ಬೇಕು. ಬೆಳಿಗ್ಗೆ ತಿಂಡಿ ಆದ ನಂತರ, ರಾತ್ರಿ ಊಟ ಆದ ಮೇಲೆ 2 ಸತಿ ಸಾಕು ಸರ್. 3 ದಿನ ನಂತರ ನಿಮ್ಮ ಹೊಟ್ಟೆ ಉಬ್ಬರೋದು ಕಡಿಮೆ ಆಗ್ಲೇಬೇಕು, ಆಯ್ತಾ. ಇದರ ಜೊತೆಗೆ ಕೇಳಿ, ಇದರ ಜೊತೆಗೆ ಒಂದು ಅಮೃತ ಅರಿಷ್ಟ ಸಿಗ್ತದೆ. 3 ಚಮಚ ಮದ್ದಿಗೆ ಅಷ್ಟೇ ನೀರು ಸೇರಿ ಮತ್ತೆ ನೀವು ಅದನ್ನು ಕುಡಿಬೇಕು, ಆಯ್ತಾ. ಇದು ಯಾವಾಗ ಎಲ್ಲ ಸರ್? ಅದೇ ಟೈಮಲ್ಲಿ ಫಸ್ಟ್ ನೀವು ಬಜೆ ಚೂರ್ಣವನ್ನು, ಒಂದು ಚಿಟಕಿ ಬಜೆ ಚೂರ್ಣವನ್ನು ನೀವು ಜೇನುತುಪ್ಪ ಒಟ್ಟಿಗೆ ತಿಂದಿದ್ದೀರಿ, ಆಯ್ತಾ. ಮತ್ತೆ ಸೂತಶೇಖರ ಮಾತ್ರೆ ಬೇಕಿದ್ರೆ ಇದೇ ಅಮೃತ ಅರಿಷ್ಟಿಂದ ಸೂತಶೇಖರ ಮಾತ್ರೆಯನ್ನು ನುಂಗುದು ನೀವು, ಆಯ್ತಾ. ಅಷ್ಟೇ ಸಾಕು. 1 ವಾರ ಒಳಗೆ ನಿಮ್ಮ ಈ ಸಿಂಪ್ಟಮ್ಸ್ ಎಲ್ಲ ಹೋಗ್ತದೆ. ಬಟ್ ನೀವೇನು ಮಾಡಬೇಕು, ಮೇನ್ ಕಾಯಿಲೆಗೆ ಕಾರಣ ನಮ್ಮ ಆತ್ಮಬಲ ಕಡಿಮೆ ಆದರೆ ಮಾತ್ರ ಜನ ಪೇಷಂಟ್ ಆಗುವುದು, ಇಲ್ಲದ್ರೆ ಯಾರು ಪೇಷಂಟ್ ಇಲ್ಲ. ನೀವು ನಿಮ್ಮ ಮೆಂಟಲ್ ಕಾನ್ಫಿಡೆನ್ಸ್, ನಿಮ್ಮ ಮೆಂಟಲ್ ಸ್ಟ್ರೆಂತ್, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಈ ಮೆಡಿಸಿನ್ ತಗೊಳ್ಳಿ, ರಿಸಲ್ಟ್ ನಿಶ್ಚಿತವಾಗಿ ಸಿಗ್ತದೆ. ಧನ್ಯವಾದ. ಮತ್ತೆ ಸೂತಶೇಖರ ಇದು ಉಂಟಲ್ಲ ಬಜೆ ಸರ್, ಸಾಯಂಕಾಲ ಒಂದು ಚಿಟಿಕೆ ತಗೊಳ್ಳಿ. ಸಂಜೆ ಸರ್, ಬೆಳಿಗ್ಗೆ ಸಂಜೆ 2 ಹೊತ್ತು, ಆಯ್ತಾ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ತಾವು ಯಾವ ಪ್ರಶ್ನೆ ಬಂದರೂ ಕೂಡ ಅದಕ್ಕೊಂದು ಆಯುರ್ವೇದಿಕ್ ಮದ್ದನ್ನು ಹೇಳ್ತೀರಿ. ಈಗ ನಿಜ ಆಯುರ್ವೇದಿಕಲ್ಲಿ ಕೆಲವು ರೋಗಗಳಿಗೆ ಏನೂ ಚಿಕಿತ್ಸೆ ಇಲ್ಲ ಅಥವಾ ಏನೂ ಮದ್ದಿಲ್ಲ ಅಂತ ಹಾಗೇನಾದ್ರೂ ಉಂಟಾ, ವರ್ಕ್ ಆಗುದಿಲ್ಲ? ನಿಮಗೆ ನಾನು ಇವತ್ತೊಂದು ಉದಾಹರಣೆ ಹೇಳ್ತೇನೆ. ನಮ್ಮ ತಂದೆಯವರು, ಅವರಿಗೆ ಕಾಲುಗಂಟು ನೋವು. ಆ್ಯಕ್ಚುಲಿ ಕಾಲುಗಂಟು ನೋವುದು ಔಷಧಿ ನಮ್ಮ ಹತ್ರ ಅದ್ಭುತವಾದ ಇದೆ. ನಮ್ಮ ತಂದೆಯವರದು 70 ಪ್ರಾಯ, ಕಾಲುಗಂಟು ನೋವು ಇಷ್ಟು ವಿಚಿತ್ರವಾಗಿ ಇತ್ತು, ಸರಿಯಾಗಿ ಸ್ಟ್ರೇಟ್ ಆಗ್ತಾ ಇರಲಿಲ್ಲ. ಅವರು 2 ವರ್ಷದಿಂದ ಏನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಈಗ ಮನೇಲಿ ಡಾಕ್ಟರ್ ಇರುವಾಗ, ಅವರು ಇರೋದು ಪರ ಊರದಲ್ಲಿ, ನಾವು ಇರೋದು ಇಲ್ಲಿ, ತಗೊಳ್ಳಿಲ್ಲ ಅವರು.
ಕೊರೋನಾ ಇದರಿಂದಾಗಿ ನಮ್ಮ ಹತ್ರ ಬರಲಿಕ್ಕೆ ಅವರಿಗೆ ಆಗಲಿಲ್ಲ. ಎಕ್ಸ್ರೇ ಮಾಡಲಿಕ್ಕೆ ನೋಡುವಾಗ ಅಲ್ಲಿ ಏನಿದೆ, ಏನಾದರೂ ಒಂದು ಸ್ಟ್ರಕ್ಚರ್, 2 ಜಾಯಿಂಟ್ ಇದೆ, 2 ಎಲ್ಬೋ ಇದೆಯಲ್ಲ ಗಂಟದು, ಫೀಮರ್ ಮತ್ತು ಟೇಬಲ್ ಮಧ್ಯದಲ್ಲಿ, ಇದರ ಮಧ್ಯದಲ್ಲಿ ಒಂದು ಪೀಸ್ ಸಿಕ್ಕಿ ಬಿದ್ದಿದೆ. ಈಗ ನೀವು ಇದನ್ನು ಆಯುರ್ವೇದಿಕ್ ಮಧ್ಯದಲ್ಲಿ ಹೇಗೆ ಸರಿ ಮಾಡ್ತೀರಿ? ನಿನ್ನೆ ಡಾಕ್ಟರ್ ಕಿರಣ್ ಆಚಾರ್ಯ, ಹೆಡ್ ಆಫ್ ದ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಸರ್ಜರಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ, ನಿನ್ನೆ ನಾನು ನಮ್ಮ ತಂದೆಯವ್ರದ್ದು ಆಪರೇಷನ್ ಮಾಡಿಸಿದ್ದೇನೆ ನೋಡಿ. ಈಗ ಎಲ್ಲವೂ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಕಿವಿ ಸ್ಟ್ರೇಟಿಂದ ಹೀಗೆ ಟರ್ನ್ ಆದರೆ ನೀವು ಮಾತ್ರೆ ಮತ್ತು ಆಯುರ್ವೇದಿಕ್ ಕಷಾಯಗಳಿಂದ ಪಂಚಕರ್ಮದಿಂದ ಸರಿ ಮಾಡಲಿಕ್ಕೆ ಆಗ್ತದ? ಆಗುವುದಿಲ್ಲ. ದೇರ್ ಈಸ್ ಎ ಲಿಮಿಟೇಷನ್ಸ್ ಫಾರ್ ಎವ್ರಿ ಸೈನ್ಸ್. ಒಬ್ಬರಿಗೆ ಕಾರ್ಡಿಯಕ್ ಹಾರ್ಟ್ ಅಟ್ಯಾಕ್ ಆಗಿದೆ ಫುಲ್, ನಾನು ಹೇಳುದಿಲ್ಲ ನಮ್ಮ ಹತ್ರ ಬರಲಿ. ನೀವು ಎಲ್ಲ ಕಾಯಿಲೆ ಆಯುರ್ವೇದ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ನನ್ನ ವೆಬ್ಸೈಟಲ್ಲಿ ಹೋದರೆ, ವೀಕ್ಷಕರು, ನಮ್ಮ ವೆಬ್ಸೈಟಿಗೆ ನೀವು ಹೋಗಬೇಕು. ನಮ್ಮ ವೆಬ್ಸೈಟ್ ಗೋಸ್ವಾಲ್ ಹಾಕಿದ ಕೂಡಲೇ ನಿಮಗೆ ಸಿಗ್ತದೆ. ನಮ್ಮ ಸಂಸ್ಥೆ ಹೆಸರು ಗೋಸ್ವಾಲ್, ಗ್ಲೋಬಲ್ ಆರ್ಗ್ ಆಫ್ ಸೋಷಿಯಲ್ ವೇದಿಕ್ ಆರ್ಟ್ಸ್ ಅಂಡ್ ಲೈಫ್ಸ್. ನಾವು ಫಸ್ಟ್ ಲಿಸ್ಟ್ ಕೊಡ್ತೇವೆ. ವಾಟ್ ಡಿಸೀಸಸ್ ವಿ ಕ್ಯೂರ್, ಇನ್ ವಾಟ್ ಡಿಸೀಸಸ್ ವಿ ಹೆಲ್ಪ್, ಆ್ಯಂಡ್ ಇನ್ ವಾಟ್ ಡಿಸೀಸಸ್ ವಿ ಡೋಂಟ್ ಪ್ಲೇ ರೋಲ್. ಅಟ್ಲೀಸ್ಟ್ ನಾವು ಜನಸಾಮಾನ್ಯರಿಗೆ ಕ್ಲಿಯರ್ ಕಟ್ ಪಿಕ್ಚರೇ ಇಲ್ಲ ಇವತ್ತು. ಯಾವುದಕ್ಕೂ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರವೇ ಹೋಗಬೇಕು, ಯಾವುದು ವಿಷಯಕ್ಕೆ ಅಲೋಪತಿಕ್ ಅವರ ಹತ್ರ ಹೋಗಬೇಕು. ಇದು ಯಾವುದನ್ನ ನಮ್ಮ ಸಮಾಜದಲ್ಲಿ ನಾವು ಕ್ಲಾರಿಟಿ ಕೊಡ್ತೇವೆ, ಆವಾಗ ಜನರಿಗೆ ತುಂಬ ಒಳ್ಳೆ ಆಗ್ತದೆ. ಮುಂದಿನ ಕರೆ. ಎಸ್, ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ನಾನು ಗೀತಾ ಪೈ ಅಂತ ಮಾತಾಡೋದು. ಹೇಳಿ ಮೇಡಮ್. ನಮಸ್ಕಾರ ಸರ್. ನನಗೆ ನಾನೊಂದು ಅದು UPS ಟೀಪಾಯಿಂದ ಕೆಳಗಿಡಕ್ಕೆ ಹೋದೆ ಜಸ್ಟ್ 1 ವೀಕ್ ಮೊದಲು. ಅದು ಬಾಣ ಉಂಟಂತ ನಂಗೆ ಗೊತ್ತಾಗಿಲ್ಲ. ಗೀತಾ ಪೈ ಇನ್ನೊಮ್ಮೆ ಹೇಳಿ, ಯಾವ ಮದ್ದು ಹೇಳಿದ್ರಿ ತಗೊಂಡದು? ಮದ್ದು ತಕೊಂಡದೆಲ್ಲ ಸರ್, ನಾನು 1 ವೀಕ್ ಹಿಂದೆ UPS ಟೀಪಾಯಿಂದ ಎತ್ತಿ ಕೆಳಗಿಟ್ಟೆ. ಅದು ಬಾಣ ಉಂಟಂತ ಗೊತ್ತಿದೆ ಇಲ್ಲ. UPS ಇದು ಬ್ಯಾಟ್ರಿ ಇದು UPS ಎತ್ತಿದ್ರಾ? UPS ಎತ್ತಿದ್ದೀರಾ ನೀವು? ಓಕೆ, ಹಾ, ಸರಿ. ನನಗದು ಭಾರ ಉಂಟಂತ ಗೊತ್ತಿರ್ಲಿಲ್ಲ ಡಾಕ್ಟ್ರೆ. ನಾನದು ಎತ್ತಿ ಆಗಿದೆ ಕೆಳಗಿಟ್ಟೆ. ಅದರ ನಂತರ ನನಗೆ ಎಡ ಭಾಗದಲ್ಲಿ ಬೆನ್ನಿನ ಮೇಲು ಬೋನಲ್ಲ, ಅದ್ರ ಆಚೆ ಸ್ವಲ್ಪ ಗಂಟಿನಾಗೆ ಆಗಿ ನೋವಾಗ್ತಾ ಉಂಟು. ಟ್ಯಾಬ್ಲೆಟ್ಸ್ ತಕೊಂಡೆ, ಬಟ್ ಟ್ಯಾಬ್ಲೆಟ್ಸ್ ತಕೊಂಡೆ ಖಾಲಿ ಗುಣ ಆಗುದಿಲ್ಲ. ಎಣ್ಣೆ ಉಜ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್ ತಕೊಂಡು. ನಾನು ಮನೇಲಿ ಒಬ್ಳು ಇರೋ ಕಾರಣ ಸ್ವಲ್ಪ ಕೆಲಸ ಆದ್ರೂ ಆಚೀಚೆ ಪಾತ್ರೆ ತಿಕ್ಕುದೆಲ್ಲ ಮಾಡ್ಬೇಕಾಗ್ತದೆ. ಅದು ನಿನ್ನೆ ರಾತ್ರಿ ಅಂತೂ ಜೋರ್ ನೋವಾಗಿತ್ತು ಡಾಕ್ಟ್ರೆ. ಗೀತಾಬಾಯಿ ಅವರೇ, ನಂಬರ್ 1 ವಿಷಯ ಹೇಳ್ತೇನೆ. ನೀವು ಎಣ್ಣೆ ತಿಕ್ಕುದು ಬೇಡ. ಎಣ್ಣೆ ತಿಕ್ಕಬಾರ್ದು. ಎಣ್ಣೆ ತಿಕ್ಕದಿದ್ರೆ ನಿನ್ನೆ ನಾನು ನಿಂತಿದೆ ಅಂತ ಎಣ್ಣೆ ತಿಕ್ಕಲೇ ಇಲ್ಲ. ಕಡೆಗೆ ರಾತ್ರಿ ಜೋರ್ ನೋವು ಶುರುವಾಯ್ತು ಸರ್. ಏನ್ ತೊಂದರೆ ಹೇಳ್ತೇನೆ, ನೀವು ಎಂತ ಮಾಡಿ, ಏನ್ ಚಿಂತೆ ಮಾಡ್ಬೇಡಿ, ಹೇಳ್ತೇನೆ ಏನ್ ಮಾಡ್ಬೇಕು. ಒಂದು ಭುಜಂಗಾಸನ ಕೇಳಿದ್ದೀರಾ? ಹಲೋ, ಹಲೋ ಹೇಳಿ ಡಾಕ್ಟ್ರೆ. ಭುಜಂಗಾಸನ ಕೇಳಿದ್ದೀರಾ? ಎಂತ? ಭುಜಂಗ ಆಸನ, ಯೋಗದ ಒಂದು ಆಸನ ಇದೆ, ಭುಜಂಗಾಸನ. ಹಾಗೆ ಮಾಡಿದ ಕೂಡಲೇ ಪಾತ್ರ ತಿಕ್ಕುವಾಗ ಅಲ್ಲಿ ನೋವು ಸುರಾಗ್ತದೆ ಸಣ್ಣ ಬಟ್ಟೆ ಪಾತ್ರ ತಿಕ್ಕುವಾಗ. ಸರಿ, ಅರ್ಥ ಆಯ್ತು. ಈಗ ನೀವು ಭುಜಂಗಾಸನ ಬೇಡ. ಭುಜಂಗಾಸನ ಕೇಳಿದ್ದೀರಾ ನೀವು? ಹೇಳಿದ್ದೀನಿ, ಬಟ್ ಅದನ್ನು ಸ್ಟ್ರೇಟ್ ನಿಂತ ಆಗುದಿಲ್ಲ, ನೋವು ಆಗ್ತದೆ. ಓಕೆ, ಸರಿ. ಫಸ್ಟ್ ಆಫ್ ಆಲ್, ನೀವು ಯಾವ ಡಾಕ್ಟರ್ ಹತ್ರ ಹೋಗಿದ್ದೀರಾ ಇಷ್ಟವರೆಗೆ? ಹೌದೌದು, ಮೊನ್ನೆ ಡಾಕ್ಟರ್ ಲೈಟ್ ಹೋಗಿದ್ದೀರಿ. ಓಕೆ, ಫೈನ್. ನೀವು ನಿಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ನಾನು ನಿಮ್ಗೆ ಎಂತ ಹೇಳ್ತಾ ಇದ್ದೇನೆ, ಈಗ ನೀವು ಅದು ಮಾಡಿ. ಒಂದು ಶುಂಠಿ ಚೂರ್ಣ, ಶುಂಠಿ ಪುಡಿ ಸಿಗ್ತದೆ, ಶುಂಠಿ ಚೂರ್ಣ, ಗೊತ್ತಾಯ್ತು. ಅದನ್ನು ನೀರಿಗೆ ಮಿಕ್ಸ್ ಮಾಡಿ, ನೀರಿಗೆ ಮಿಕ್ಸ್ ಮಾಡಬೇಕಾ? ಅದನ್ನು ನೀವು ನಿಮ್ಮ ಬೆನ್ನಿಗೆ ಎಲ್ಲಿ ನಿಮಗೆ ನೋವು ಇದೆ ಅಲ್ಲಿ ನೀವು ಅದರದ ಲೇಪ, ಪೇಸ್ಟ್ ಅನ್ನೇ ಅಪ್ಲೈ ಮಾಡಬೇಕು ಒಳ್ಳೆ ರೀತಿಯಿಂದ. ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದು ಲೇಪ ಮಾಡಬೇಕು. ಬಿಸಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಲೇಪ ಮಾಡಿ ಅಲ್ಲಿ ಹಚ್ಚಬೇಕು. ಬಿಸಿ ನೀರಿನಲ್ಲಿ ಅಲ್ವಾ? ದಿನಕ್ಕೆ 3 ಹತ್ತು ಹಚ್ಚಬೇಕು. 3 ಸಲವಾ? 3 ಸಲ ಹಚ್ಚಿ. ನಾಳೆ ಇವತ್ತು ರಾತ್ರಿ, ಇವತ್ತು ಸಾಧ್ಯ ಆದ್ರೆ ನಿಮ್ಗೆ ನಿಮ್ಮದು ಶುಂಠಿ ಚೂರ್ಣ ಮನೆಯಲ್ಲಿ ಇದ್ರೆ. ಶುಂಠಿ ಉಂಟು. ಹಸಿ ಒಳಶುಂಠಿ ಇದೆಯಾ ನಿಮ್ಮ ಹತ್ರ? ಹಸಿ ಅಲ್ಲ, ಒಳಶುಂಠಿ. ಇರ್ಬೋದು. ಅದನ್ನು ನೀವು ಪೌಡರ್ ಮಾಡಿ
ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಚ್ಚಬೇಕು. ಅಲ್ಲಿ ಹಚ್ಬೇಕಲ್ಲ? ಹಾ, ಗ್ಯಾರಂಟಿ ಇಂಪ್ರೂವ್ಮೆಂಟ್ ಆಗ್ತದೆ, ಏನು ಡೌಟೇ ಇಲ್ಲ. ಇವತ್ತು ಒಂದ್ಸತಿ ಹಚ್ಚಿ ಮತ್ತೆ ಅರ್ಧ ಗಂಟೆ ಹಾಗೆ ಬಿಟ್ಟು ಬಿಡಬೇಕು, ಮತ್ತೆ ಅದು ಡ್ರೈ ಆಗ್ತದೆ. ಬಿಡಬೇಕು ಹಾಗೆ ಒಣಗ್ಲಿಕ್ಕೆ ಬಿಟ್ಟು ಬಿಡಬೇಕು. ಆಯ್ತಾ? ಬಿಸಿ ನೀರು ಏನಾದ್ರೂ ಹಾಕ್ಬೇಕಾ? ಅಲ್ಲ, ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಅಲ್ಲಿ ಹಚ್ಚಿದ ಮೇಲೆ ಒಣಗ್ತದೆ. ಅದು ಒಣಗಿದ ಮೇಲೆ ಅದು ಬಿಸಿನೀರಿನ ಬಟ್ಟೆಯಿಂದ ಅದನ್ನು ಓಡಿಸ್ಬಹುದು, ನೀವು ತೊಂದರೆ ಇಲ್ಲ. ಹೊರಗಿಲ್ಲ ಬಿಡ್ಬೋದಲ್ಲ? ಏನಿರ್ತದೆ ಹಾಗೆ ಬಿಡ್ಬೋದಾ ಅಂತ ಕೇಳ್ತಾ ಇದ್ದೀರಲ್ವಾ? ಹೌದೌದು, ಹಾಗೆ ಬಿಡ್ಬಹುದು, ಏನು ತೊಂದರೆ ಇಲ್ಲ. ಆಯ್ತಾ? ಮತ್ತೆ ನಾಳೆ ಬೆಳಿಗ್ಗೆ ಕೇಳಿ ಅಮ್ಮ, ಬೇರೆಯವರಿಗೆ ಕಡ್ಲೆ ಹಿಟ್ಟನ್ನು ಅಲ್ಲಿ ಹಾಕ್ಬೇಕಲ್ವಾ, ಹೊರಸ್ಬೇಕು ಅಂತ ಮಾಹಿತಿ. ನಿಮ್ಮ ಫೋನದ ವಾಯ್ಸ್ ಕ್ಲಿಯರ್ ಇಲ್ಲ ಮೇಡಮ್, ಕರೆಕ್ಟಾಗಿ ಕೇಳಿ. ಅಲ್ಲ, ಆಗ ನೀವು ಬೇರೆ ಒಂದು ಪೇಷಂಟಿಗೆ ಕಡ್ಲೆ ಹಿಟ್ಟನ್ನು ಹಚ್ಚಬೇಕಂತ ಹೇಳಿದ್ರಲ್ವಾ? ಅಲ್ಲ, ಅದು ಬೇರೆ ಕಾರಣ ಇತ್ತು. ನೀವು ಕಡಲೆ ಹಿಟ್ಟು ಹಚ್ಚೋದು ಬೇಡ. ಇದಕ್ಕೆ ಖಾಲಿ ಶುಂಠಿ ಚೂರ್ಣ ಮಾತ್ರ ಅಲ್ವಾ? ಹಾ, ಅದು ನ್ಯೂರೋಮಸ್ಕ್ಯುಲರ್ ಪೇನಿಗೆ ಮಸಲ್ಸ್ ಇಂದ ಆಸಿಡ್ ಅನ್ನು ತೆಗಿಲಿಕ್ಕೆ. ಇದು ನಿಮ್ಮ ಸ್ಪ್ರೇನ್ ಆಗಿದೆ, ನಿಮ್ಗೆ ಅಲ್ಲಿ ಮಸಲ್ಸ್ ಅಲ್ಲಿ ಸ್ಪ್ಯಾಸಮ್ ಇದೆ. ಅಯ್ಯೋ ಸರ್, ಆ ಬಾವು ಬಂದಿದೆ ಅಲ್ಲ? ಹಾ, ಬಾವು ಬಂದಿದೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೇನೆ ಶುಂಠಿ ಚೂರ್ಣ ಹಚ್ಚಬೇಕು. ಇವತ್ತು ಸಂಜೆ, ಮತ್ತೆ ನಾಳೆ ಬೆಳಿಗ್ಗೆ, ನಾಳೆ ಮಧ್ಯಾಹ್ನ, ನಾಳೆ ಸಂಜೆ. ಎಣ್ಣೆ ಹಚ್ಚಬಾರ್ದು? ಎಣ್ಣೆ ಹಚ್ಚಬಾರದು ಯಾವಾಗಲೂ. ನೋಡಿ ವೀಕ್ಷಕರೇ, ಸ್ನೇಹಿತರೆ, ನೋಡಿ, ವೆನೆವರ್ ದೇರ್ ಇಸ್ ಎ ಸ್ಪ್ರೇನ್ ಆರ್ ಎನಿ ಇನ್ಫ್ಲಮೇಷನ್, ಟ್ರಾಮಾ ತಾಗಿದ್ರೆ ಏನಾದ್ರು, ಈಗ ಗೀತಾಪೈ ಅವರಿಗೆ UPS ಇಟ್ಟಿದ್ರಿಂದಾಗಿ ಸಡನ್ ಅಲ್ಲಿ ಒಂದು ಟ್ರಾಮಾ ಆಗಿದೆ, ಒಂದು ಜರ್ಕ್ ಆಗಿದೆ. ಅಂತ ಸ್ಥಿತಿಯಲ್ಲಿ ಅಲ್ಲಿ ಇನ್ಫ್ಲಮೇಷನ್ ಇರ್ತದೆ. ಇನ್ಫ್ಲಮೇಷನ್ ಆದರೆ ಅಲ್ಲಿ ಬಿಸಿ ಬಿಸಿ ಇರ್ತದೆ, ಬಾಪ್ ಇರ್ತದೆ, ಟೆಂಪ್ರೇಚರ್ ಇರ್ತದೆ. ಆವಾಗ ಎಣ್ಣೆ ಅಪ್ಲೈ ಮಾಡಲೇಬಾರದು. ಸರ್, ನೀವು ಹೇಳ್ತೀರಲ್ವಾ, ನಿನ್ನೆ ನಾನು ನಿಂತಿದೆ ಅಂತ ಎಣ್ಣೆ ಹಚ್ಚಲಿಲ್ಲ, ಕಡೆಗೆ ರಾತ್ರಿ 10:30 ಅಲ್ಲ, ನೀವು ಎಣ್ಣೆ ಸಿಕ್ಕಿದೆ. ಕರೆಕ್ಟ್ ಅಲ್ಲ ಗೀತಾಪೈ ಅವರೇ, ನೀವು ಎಣ್ಣೆ ಹಚ್ಚಲಿಲ್ಲ ಸರಿ, ಆದರೆ ಎಣ್ಣೆ ಹಚ್ಚಿದ್ರಿಂದ ನಿಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಬಟ್ 90% ಮತ್ತೆ ಇದು ಕಂಪ್ಲೀಟ್ ಗುಣ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಆಮದ ಸ್ಥಿತಿ ಇರುವಾಗ ನಾವು ಎಣ್ಣೆ ಆದಷ್ಟು ಅವಾಯ್ಡ್ ಮಾಡಬೇಕು. 3-4 ದಿನದ ನಂತರ ನೀವು ಎಣ್ಣೆ ಹಚ್ಚಬಹುದು, ತೊಂದರೆ ಇಲ್ಲ. ಹಸಿ ಇರುವಾಗ ಬೇಡ. ಹಸಿ ಇರುವಾಗ ನೀವು ಶುಂಠಿ ಪುಡಿ ಹಚ್ಚಿದ್ರೆ ನಿಮಗೆ ಇನ್ನೂ ಜಾಸ್ತಿ ಆರಾಮಾಗ್ತದೆ. ಆಯ್ತಾ? ಓಕೆ, ಧನ್ಯವಾದ ಕರೆ. ಮತ್ತೆ ಒಂದು ಮಾತ್ರ ಹೇಳ್ತಾ ಇದ್ದೇನೆ, ಯೋಗರಾಜ್ ಗುಗ್ಗುಲು. ಒಂದು ನಿಮಿಷ ನಂಗೆ ಮಾತು ಹೇಳಿ ಡಾಕ್ಟ್ರೆ. ಬರೀರಿ, ಯೋಗರಾಜ್ ಗುಗ್ಗುಲು. ಯೋಗರಾಜ್ ಗುಗ್ಗುಲು 2 ಮಾತ್ರೆ ಬೆಳಿಗ್ಗೆ, 2 ಮಧ್ಯಾಹ್ನ, 2 ಸಂಜೆ. ಗುಗ್ಗುಲು ಇದು ಎಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಸಿಗುತ್ತಾ? ಎಲ್ಲ ಆಯುರ್ವೇದಿಕ್ ಶಾಪ್ಸ್ ಅಲ್ಲಿ ಸಿಗತ್ತೆ. ಆಯ್ತಾ? ಅದು ನನ್ನ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟ್ರೇ. ಇದು ಹೌದಾ? BMS ಆಯುರ್ವೇದಿಕ್ ಡಾಕ್ಟ್ರು. ಆಕ್ಚುಲಿ ಅವತ್ತು ಏನು ಮದ್ದು ತಂದ್ರೆ 2 ದಿವಸಕ್ಕೆ ಗುಣ ಆಗ್ತದೆ. ಈ ಸಲ ಏನ ಅಂತ ನನಗೆ ಅಲ್ಲ, ಅದು ಏನ್ ತೊಂದರೆ ಇಲ್ಲ. ನಾವು ನಮ್ಮ ಮನೆ ಡಾಕ್ಟರ್ಗಿಂತ ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕು, ತೊಂದರೆ ಇಲ್ಲ. ಮನೆ ಗೊತ್ತಾಗುದಿಲ್ಲ. ಹಾಗಲ್ಲ ಡಾಕ್ಟ್ರೆ, ಯಾವತ್ತಂದ್ರೆ ಅವರದ್ದು 4 ದಿವಸದ ಮದ್ದು ತಂದ್ರೆ 2 ದಿವಸದಲ್ಲಿ ಗುಣ ಆಗ್ತದೆ. ಈ ಸಲ ಆಗ್ಲಿಲ್ಲ ಅಂತ ನಂಗೆ ಭಯ ಸುರಾಯ್ತು, ಏನಾಗಿದೆ ಅಂತ. ಆಯ್ತಾಯ್ತು, ಸರಿ. ಮತ್ತೆ ನಿಮ್ಮದು ಯಾವಾಗ್ಲೂ ಪ್ರೋಗ್ರಾಮ್ ಕೇಳ್ತೇನೆ, ಬಟ್ ನನಗೆ ಲೈನೇ ಸಿಗುದಿಲ್ಲ. ಇವತ್ತು ಸಿಕ್ಕಿದ್ರೆ ಸಾಕಪ್ಪ, ಯಾಕಂದ್ರೆ ವಿಷಯ ಬೆನ್ನು ನೋವು. ಧನ್ಯವಾದ. ಮತ್ತೆ ಸರ್ ಡಾಕ್ಟ್ರೆ, ನಿಮ್ಮಲ್ಲಿ ಬರ್ಬೋದಾ ಅಲ್ಲಿ ಚೆಕ್ಕಟೆಗೆ? ನಾನು ಯಾರನ್ನು ನಿಲ್ಸುವುದಿಲ್ಲ, ಬಟ್ ಯಾರು ಬರ್ಬೇಕಂತ ಇದು ಪ್ರಶ್ನೆ ಕೇಳುವಂಥದ್ದು ಪ್ರಶ್ನೆ ಇಲ್ಲ. ನಿಮ್ಗೆ ಬರ್ಲಿಕ್ಕೆ ಇದ್ರೆ ಆರಾಮವಾಗಿ ಬನ್ನಿ, ನಾನು ಬೇಡ ಅಂತ ಹೇಳುದಿಲ್ಲ. ಅಲ್ಲಲ್ಲ, ನಂಗೆ ಬರ್ಬೇಕು, ನಿಮ್ಮ ಹತ್ರ ಮಾತಾಡ್ಲೇಬೇಕು. ಅದು ಎಲ್ಲದಕ್ಕೆ ಒಂದು ಮದ್ದಂತ ಉಂಟಲ್ವಾ, ಎಲ್ಲದಕ್ಕೆ ಫೋನಲ್ಲಿ ಅಷ್ಟೊಂದು ಆಗೋದಿಲ್ಲ. ಹೆಂಚಿನ ಬಗ್ಗೆ ನಂಗೆ ಸ್ವಲ್ಪ ನಿತ್ರಣ ಎಲ್ಲ ಉಂಟು, ಹಾಗೆ ಬರ್ಬೇಕು ಅಂತ ಯಾವಾಗ್ಲೇ ಅಡ್ರೆಸ್ ಬರ್ದಿಟ್ಟಿದ್ದೀನಿ. ಫೋನ್ ನಂಬರೇ ಇಲ್ಲ, ಮತ್ ನಾನೇನ್ ಮಾಡಿ. ಧನ್ಯವಾದ. ಸರಿ, ಧನ್ಯವಾದ ಕರೆ ಮಾಡಿದ ಡಾಕ್ಟ್ರೆ. ಒಂದು ನಾವು ಅದನ್ನು ಅಲ್ಲಿ ಒಬ್ಸರ್ವ್ ಮಾಡು ಅಂತ ಹೇಳಿದ್ರೆ, ನೀವು ಹಿಂದೆ ಕರೆ ಮಾಡಿದವರೊಬ್ಬರಿಗೆ ನೀವು ಹೇಳಿದ್ರಿ ಅದನ್ನು ಕಡಲೆ ಹಿಟ್ಟು ಹಚ್ಚಬೇಕು, ಇವರಿಗೆ ಹೇಳಿದ್ರಿ ಶುಂಠಿ ಚೂರ್ಣ ಅಂತ. ಇವಾಗ ಕನ್ಫ್ಯೂಸ್ ಆಯ್ತು, ಅದು ಹಚ್ಚಬೇಕಾ ಇದು ಹಚ್ಚಬೇಕಾ? ಸೊ ಇದು ಒಳ್ಳೆ ಪಾಯಿಂಟ್ ನೋಡಿ. ಕಡಲೆ ಹಿಟ್ಟು ಔಷಧಿ ಅಲ್ಲ, ಶುಂಠಿ ಪುಡಿ ಔಷಧಿ. ಎಲ್ಲಿಯೂ ಇನ್ಫ್ಲಮೇಷನ್ ಇದೆ, ನೋವು ತುಂಬ ಇದೆ, ಸಡನ್ ಸ್ಪ್ರೇನ್ ಇದೆ, ಅಲ್ಲಿ ಶುಂಠಿ ಪುಡಿ, ಜಿಂಜರ್ ಪೌಡರ್ ಇಸ್ ಎ ಮ್ಯಾಜಿಕ್ ರೆಮಿಡಿ. ಎಂಥ ಗ್ರೇಟ್ ಮೆಡಿಸಿನ್ ಆ್ಯಕ್ಚುಲಿ. ನಿಮಗೆ ಈ ವೊವೆರಾನ್, ವೋಲಿನಿ ಜೆಲ್ ಎಲ್ಲ ಹಚ್ತಿರಲ್ಲ, ಅದು ಏನು ಇಫೆಕ್ಟ್ ಇಲ್ಲ ಇದರದ್ರಿಗೆ. ವೋಲಿನಿ ಜೆಲ್ಗಿಂತ 10 ಟೈಮ್ಸ್ ಜಾಸ್ತಿ ಫಾಸ್ಟ್ ರಿಸಲ್ಟ್ ಸಿಗೋದು ನಿಮಗೆ ಶುಂಠಿ ಪೌಡರ್ ಹಚ್ಚಿದ್ರೆ ನೀವು.
ಪೇಸ್ಟ್ ಬಿಸಿ ನೀರಲ್ಲಿ ಹೆಚ್ಚಬೇಕು ಮಾತ್ರ. Okay, ಮತ್ತೊಂದು ಕರೆ ಕಾಯ್ತಾ ಇದ್ರೆ ಇದು ಕಡಲೆ ಹಿಟ್ಟಿದೆಯಲ್ಲ ಅದು ಮಸಲ್ಸ್ ಅಲ್ಲಿ ರಬ್ ಮಾಡಬೇಕು. ಉದ್ವರ್ತನ ರಬ್ಬಿಂಗ್ ಇಂದ ಆ ಹೀಟ್ ಜನರೇಟ್ ಆಗ್ತದಲ್ಲ, ಆ ಹೀಟ್ ಇಂದ ಆ ಮಸಲ್ಸ್ ಅಲ್ಲಿ ಇರುವಂತದ್ದು ಏನು ಆಸಿಡ್ ಡಿಪೊಸಿಷನ್ ಆಗಿದೆ ಅದು ಡಿಸಾಲ್ವ್ ಆಗೋದಕ್ಕೋಸ್ಕರ. ನಮಸ್ಕಾರ. ಹಲೋ. ಹಲೋ, ನಾನು ನಿತೇಶ್ ಅಂತ ಹೇಳಿ. ಹೇಳಿ ನಿತೇಶ್ ಅವರೇ, ಮಾತಾಡಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಇದು ಪೈಲ್ಸ್ಗೆ ಏನಾದ್ರು ಆಯುರ್ವೇದದಲ್ಲಿ ಪರಿಹಾರ ಇದೆಯಾ? ಎಂತ ಹೆಸರು ಹೇಳ್ತೀರಿ ಸರ್? ನಿತೇಶ್ ಅಂತ. ನಿತೇಶ್ ಅವರೇ ನಮಸ್ಕಾರ. ಪೈಲ್ಸ್ ಮೇಲೆ ನಾವು ಒಂದು ಸಂಚಿಕೆಯಲ್ಲಿ ನೆಕ್ಸ್ಟ್ ನಾವು ಪ್ರತ್ಯೇಕವಾಗಿ ಮಾಡಬೇಕು. ಹೌದು ಸರ್, 101% ಇದೆ ಸರ್. ಆಯ್ತಾಯ್ತು. ಪೈಲ್ಸಿಗೆ ಆಯುರ್ವೇದದ ಔಷಧಿ ನಿಜವಾಗಿ ಬಹಳ ಎಫೆಕ್ಟಿವ್ ಇದೆ. ನಾನು ಇವತ್ತೇ ಹೇಳ್ತಾ ಇದ್ದೆ ನಿತೇಶ್ ಅವರೇ, ಕೆಲವು ಕೇಸಲ್ಲಿ ಆಯುರ್ವೇದಿಕಲ್ಲಿ ರೆಮಿಡೀಸಿಗೆ ಬೆಸ್ಟ್ ಆಪ್ಷನ್ ಅಲ್ಲ ಇನ್ ಸಮ್ ಸರ್ಟನ್ ಕೇಸಸ್. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಏನಾದರೂ ಫ್ರ್ಯಾಕ್ಚರ್ ಆದರೆ ಅಟ್ ಪ್ರೆಸೆಂಟ್ ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್ ಅಡ್ವಾನ್ಸ್ ಇದೆ ಅದರಲ್ಲಿ. ಬಟ್ ನಿಮಗೆ ಈ ಥರ ಸಮಸ್ಯೆ ಇದ್ದರೆ, ಗಂಟು ನೋವು ಸಮಸ್ಯೆ, ಅರ್ಥ್ರೈಟಿಸ್ ಪೇನ್ ಇದ್ದರೆ, ನ್ಯೂರೋಲಾಜಿಕಲ್ ಪೇನ್ ಇದ್ದರೆ, ಮೆಟಬಾಲಿಕ್ ಪ್ರಾಬ್ಲಮ್ ಇದ್ದರೆ, ಪೈಲ್ಸ್ ಇದ್ದರೆ ಅದರಲ್ಲಿ ಆಯುರ್ವೇದಿಕ್ ಔಷಧಿ ಬಹಳ ಒಳ್ಳೆ ವರ್ಕ್ ಆಗ್ತದೆ. ಈಗ ಪೈಲ್ಸ್ಗೆ ಮೇನ್ ಕಾರಣ ಹೇಳಿದರೆ ನಿಮ್ಮ ಆ ಮ್ಯೂಕಸ್ ಮೆಂಬ್ರೇನ್ ಇದೆಯಲ್ಲ, ಇಟ್ ಬಿಕಮ್ ವೆರಿ ಸೆನ್ಸಿಟಿವ್. ನೀವು ಖಾರ ಮತ್ತು ಎಣ್ಣೆಯ ಪದಾರ್ಥ ಕಂಪ್ಲೀಟ್ ಬಂದ್ ಮಾಡಬೇಕು. ಆಯಿತಾ? ದಟ್ ಈಸ್ ರೆಮಿಡಿ ನಂಬರ್ 1. ನೀವು ಯಾವುದು ಮೆಡಿಸಿನ್ ತಗೊಂಡ್ರೆ ಮತ್ತೆ ಜೊತೆಗೆ ನೀವು ಫ್ರೈಡ್ ಫುಡ್, ಖಾರ, ಸ್ಪೈಸಿ, ಮಸಾಲದ ಫುಡ್ ತಿಂದರೆ ಪೈಲ್ಸ್ ಪ್ರಾಬ್ಲಮ್ ಸರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. 1. ಸೆಕೆಂಡ್, ನಿಮ್ಮ ಬೆಸ್ಟ್ ಫ್ರೆಂಡು ನಾನು ಔಷಧಿ ಇಲ್ಲ, ಈ ಅರ್ಶ ಸರಿ ಮಾಡಲಿಕ್ಕೆ ಬೆಸ್ಟ್ ಔಷಧಿ ರೂಪದ ನಿಮ್ಮ ಮಿತ್ರ ಮಜ್ಜಿಗೆ, ತಕ್ರ ನಮ್ಮ ಸಂಸ್ಕೃತದಲ್ಲಿ ನಾವು ಹೇಳ್ತೇವೆ. ಇದರಲ್ಲಿ ನೀವು ಓಮ 1 ಚಿಟಕಿ, ಕೆಲವು ನಾನು ನಿಮಗೆ ಕೆಲವು ಮನೆಯದ ನಿಮ್ಮ ಅಡಿಗೆ ಗೋಣೆಯಲ್ಲಿ ಇರುವಂಥದ್ದು ಔಷಧಿಯನ್ನು ನೀವು ಬರಿಬೇಕು. ವೀಕ್ಷಕರೇ, ಯಾರಿಗೂ ಸಹ ಪೈಲ್ಸ್ ಪ್ರಾಬ್ಲಮ್ ಇದ್ದರೆ ಅವರು ಒಳ್ಳೆ ಮಜ್ಜಿಗೆ ಮಾಡಬೇಕು. ಆದರೆ ಮಜ್ಜಿಗೆ ಆದರೆ ಹಿಡಿದ್ರೆ ಈ ಕೆಲವರು ಏನು ಮಾಡ್ತಾರೆ, ಮೊಸರನ್ನೇ ಕಳೆದ ಒಂದು ನೀರು ಹಾಕಿ ಮಜ್ಜಿಗೆ ಅಂತ ಹೇಳಿಬಿಡ್ತಾರೆ. ಇಲ್ಲ, ಅದು ಮಜ್ಜಿಗೆ ಅಲ್ಲ. ಬೆಣ್ಣೆ ತೆಗೆದಿದ ನಂತರ ಏನು ಉಳಿತದೆ, ಉಳಿದ ಅಂಶ ಅದು ಮಜ್ಜಿಗೆ. ಆ್ಯಕ್ಚುಲಿ ಮೊಸರು ಅಲ್ಲಿ ನೀರು ಹಾಕಿದ ಮೇಲೆ ಬೆಣ್ಣೆ ತೆಗಿಬೇಕು, ದಟ್ ಈಸ್ ಮಜ್ಜಿಗೆ. ಈ ಮಜ್ಜಿಗೆ ನೀವು 200 ml ಅಷ್ಟು ಇಡಬೇಕು. ಆಯ್ತಾ? ನಾನು ಹಿಡಿದು ನೀವು ಅರ್ಧ ಲೀಟರ್ ಮಜ್ಜಿಗೆ ಮಾಡಬೇಕು. ಅದರಲ್ಲಿ 1/4 ಚಮಚೆ ಓಮ. ವೀಕ್ಷಕರೇ, ನಮ್ಮ ನಿತೇಶ್ ಅವರು ಕೇಳಿದ ಈ ಒಂದು ಪ್ರಶ್ನೆಯಿಂದ ತುಂಬ ಜನರಿಗೆ ಈಗಿನ ಕಾಲದಲ್ಲಿ ಹೆಮೊರಾಯ್ಡ್ಸ್ ಪ್ರಾಬ್ಲಮ್ ಇದೆ, ಕೆಲವರು ಸರ್ಜರಿ ಮಾಡ್ತಾರೆ, ಪುನರ್ ರಿಲ್ಯಾಪ್ಸ್ ಆಗ್ತದೆ, ತುಂಬ ಕಷ್ಟದ ಸ್ಥಿತಿ ಇದೆ. ನಾನು ಏನು ಹೇಳ್ತಾ ಇದ್ದೇನೆ, ಎಂತ ಸರ್? ಓಮ ಹಾಗೆ ಹಾಕ್ಬೇಕಾ, ಸ್ವಲ್ಪ ಫ್ರೈ ಮಾಡಿ ಹೇಳ್ತಾ ಇದ್ದೇನೆ. ಇಲ್ಲ, ಫ್ರೈ ಮಾಡೋದು ಬೇಡ, ಹಾಗೆ 1 ಚಿಟಕಿ ಅಷ್ಟೇ. ಚಿಟಕಿ ಆದ್ರೆ ಹೇಳಿದ್ರೆ ನಿಮ್ಮ ಅಂಗುಷ್ಟ ಮತ್ತೆ ನಿಮ್ಮ ತರ್ಜನಿ ಮಧ್ಯದಲ್ಲಿ ಸ್ವಲ್ಪ ಬರ್ತದೆ ಅಷ್ಟೇ. ಮತ್ತೆ ಕಾಳಮೆಣಸು, ಮತ್ತೆ ಶುಂಠಿ ಪುಡಿ, ಮತ್ತೆ ಸೈಂಧವ ಉಪ್ಪು. ಈ ಸೈಂಧವ 4 ಔಷಧಿ ಉಂಟು. ಸೈಂಧವ ಉಪ್ಪು, ಶುಂಠಿ ಪುಡಿ, ಕಾಳುಮೆಣಸು ಹುಡಿ ಮತ್ತೆ ಓಮ ಎಲ್ಲ 1 ಚಿಟಕಿ ಹಾಕೋದು ನೀವು. ಈ ಅರ್ಧ ಲೀಟರ್ ಮಜ್ಜಿಗೆ ನೀವು 3 ಪಾಲೆ ಮಾಡಬೇಕು. ಬೆಳಿಗ್ಗೆ ತಿಂಡಿ ಆದ ನಂತರ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದ ಮೇಲೆ. ನೀವು ನಿಮ್ಮ ಈ ಓಮ ಮತ್ತೆ ಕಾಳುಮೆಣಸು ಮತ್ತೆ ಸೈಂಧವ ಶುಂಠಿದ ಪ್ರಮಾಣ ಹೆಚ್ಚು ಕಡಿಮೆ ಮಾಡಬಹುದು. ನಿಮ್ಮ ಕಂಡೀಷನ್ ಬೇಸ್ ಮೇಲೆ ನೀವು ಜಜ್ಮೆಂಟ್ ಮಾಡಬೇಕು ನೀವು. ಆಯ್ತಾ? ದಿಸ್ ಇಸ್ ಅಮೇಸಿಂಗ್ ಆಫ್ ಮೆಡಿಸಿನ್. ಆಯ್ತಾ? ಇದರ ಜೊತೆಗೆ ನೀವು ಒಂದು ಆಯುರ್ವೇದಿಕ ಒಂದು ಮಣಿಭದ್ರ ಗುಳ ಅಂತ ಸಿಗ್ತದೆ. ಎಂತ? ಮಣಿಭದ್ರ ಗುಳ. ಇದು ಪೌಡರ್ ಆಕ್ಚುಲಿ. ಸರ್, 1 ಚಮಚೆ ಪೌಡರ್ ಬೆಳಿಗ್ಗೆ ಖಾಲಿ ಹೊಟ್ಟೆ ಇದ್ದ ತಕ್ಷಣ, ರಾತ್ರಿ ಮಲಗುವಾಗ ಪುನಃ 1 ಚಮಚೆ ಸಾಕು. ಇಷ್ಟಲ್ಲಿ ಸುಮಾರು ಗುಣ ಆಗ್ತದೆ. ಇನ್ನೂ ಸಹ ಗುಣ ಆಗಲಿದ್ರೆ ಆವಾಗ ನಾವು ನಿಮ್ಗೆ ಲೆವೆಲ್ 2 ಮೆಡಿಸಿನ್ ಹೇಳ್ಬಹುದು. ಬಟ್ ಕಾಲ್ ನೀವು ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ. ನನ್ನ ಅಂದಾಜು ನೀವು ಇಷ್ಟೇ ಒಂದು 15 ದಿನ ಮಾಡಿದ ನಂತರ ಕಾಲ್ ಮಾಡಿ. ಆಯ್ತಾ? ಓಕೆ, ಧನ್ಯವಾದಗಳು ಡಾಕ್ಟರ್. ಹಾಗಾದ್ರೆ ಪೈಲ್ಸ್ ಆದ ನಂತರ ಅದನ್ನು ಆಪರೇಷನ್ ಮಾಡಿಯೇ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಆಯುರ್ವೇದಿಕ್ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ಆಪರೇಷನ್ ಇಸ್ ಎ ಕಂಡೀಷನ್. ಇದು ಒಂದು ಸರ್ಜರಿ ಆಯುರ್ವೇದಿಕಲ್ಲಿ ಸಹ ತುಂಬ ಚೆನ್ನಾಗಿ ಆಗ್ತದೆ. ಪೈಲ್ಸ್ ಸರ್ಜರಿ ಬಹಳ ಒಳ್ಳೆಯದು, ಸಕ್ಸಸ್ಫುಲ್ ಇದೆ ಆಯುರ್ವೇದಿಕ್ ಡಾಕ್ಟರ್ಸ್ ಮಾಡೋದ್ರಿಂದ.
ಆದರೆ ಆ ಮಟ್ಟಕ್ಕೆ ಅದನ್ನು ಮುಟ್ಲಿಕ್ಕೆ ಬಿಡಬಾರ್ದು ನಾವು. ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ರೆ ನೀವು ಈಗ ಮಜ್ಜಿಗೆದಲ್ಲಿ ನೀವು ಇದನ್ನು 4 ಹಿಡಿದು ತೊಗೊಂಡ್ರೆ, ಮಣಿಭದ್ರ ಗೂಡ ತೊಗೊಂಡ್ರೆ, ಫ್ರೈಡ್ ಫುಡ್ ಮತ್ತು ಸ್ಪೈಸಿ ಫುಡ್ಡನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿದರೆ 101% ಇಂಪ್ರೂವ್ಮೆಂಟ್ ಆಗ್ತದೆ. ಕೆಲವರಿಗೆ ಪೈಲ್ಸ್ ಇರೋರಿಗೆ ನೋಡಿ ನೀವು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದೇ ಇರ್ತದೆ. ತುಂಬ ಲಾಂಗ್ ಟರ್ಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದದ್ದು ನಂತರ ಪೈಲ್ಸ್ ಪ್ರಾಬ್ಲಮ್ ಶುರುವಾಗೋದು ಆ್ಯಕ್ಚುಲಿ. ಇದನ್ನು ಮೇನ್ ಸುಮಾರು ಔಷಧಿ ಇದೆ, ಇಷ್ಟೇ ಮಾತ್ರ ಅಲ್ಲ, ನಮ್ಮಲ್ಲಿ ಚಿತ್ರಕಾದಿವಟಿ ಇದೆ. ಚಾಯ್ಸ್ ಆಫ್ ಮೆಡಿಸಿನ್ ಆಯುರ್ವೇದಿಕಲ್ಲಿ ಸುಮಾರಿದೆ, ಓಷನ್ ಆಫ್ ಮೆಡಿಸಿನ್ ಕೊಟ್ಟಿದ್ದಾರೆ ನಮಗೆ. ನಮ್ಮ ಈ ಆಚಾರ್ಯರು ಲಿಮಿಟೇಷನ್ ಕೊಡಲಿಲ್ಲ. ನೀವು ಇಷ್ಟು ನೀವು ಕಂಡೀಷನನ್ನು ಅರ್ಥ ಮಾಡಿಕೊಂಡು, ಈಗ ಕೆಲವು ಪೈಲ್ಸ್ ಪೇಷಂಟಿಗೆ ಹಸುವೆ ಆಗೋದಿಲ್ಲ, ಆವಾಗ ಮೆಡಿಸಿನ್ ಬೇರೆ ಟೈಪ್. ಕೆಲವು ಪೈಲ್ಸ್ ಪೇಷಂಟಿಗೆ ಹಸುವೆ ಆಗ್ತದೆ, ಆದರೆ ಮೋಷನ್ ಮಾಡುವಾಗ ಬ್ಲೀಡಿಂಗ್ ಆಗ್ತದೆ, ಆವಾಗ ಬೇರೆ ಮೆಡಿಸಿನ್ ಚಾಯ್ಸ್ ಇದೆ. ಕೆಲವರಿಗೆ ಆ ಒಂದು ಇಂಟರ್ನಲ್ ಪೈಲ್ ಇರ್ತದೆ, ಅದು ಮೋಷನ್ ಮಾಡುವಾಗ ಹೊರಗೆ ಬರ್ತದೆ ಮತ್ತೆ ಒಳಗೆ ಹೋಗ್ತದೆ, ಅವರಿಗೆ ಬೇರೆ ಚಾಯ್ಸ್ ಇದೆ. ಸೊ ಯು ಹ್ಯಾವ್ ಇದು ನಮ್ಮ ಆಯುರ್ವೇದಿಕಲ್ಲಿ ಮೇನ್ ಅಂತ ಹೇಳಿದರೆ ವೆರಿ ಮಚ್ ಡಾಕ್ಟರ್ಸ್ ಜಜ್ಮೆಂಟ್ ಬೇಸ್ಡ್. ಹೇಗೆ ಪೈಲಟ್ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಇದೆಯಲ್ಲ, ಇಟ್ ಈಸ್ ಪ್ಯೂರ್ಲಿ ಪೈಲಟದ ಟ್ಯಾಲೆಂಟ್ ಬೇಸ್ ಮೇಲೆ. ಇದೇ ಥರ ಆಯುರ್ವೇದಿಕ್ ಔಷಧಿ ಸೆಲೆಕ್ಷನ್ ಸಹ ಆಯುರ್ವೇದಿಕ್ ಡಾಕ್ಟರ್ದ ಟ್ಯಾಲೆಂಟ್ ಬೇಸ್ ಮೇಲೆ ತುಂಬ ಇದೆ. ಮುಂದಿನ ಕರೆ. ನಮಸ್ಕಾರ. ಹಲೋ ಡಾಕ್ಟ್ರೆ ನಮಸ್ಕಾರಮ್ಮ, ಮಾತಾಡಿ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡಿ? ನನಗೆ 44 ವರ್ಷ, ನಿದ್ದೆನೆ ಬೀಳುವುದಿಲ್ಲ, ಅದಕ್ಕೆ ಒಂದು ಮದ್ದು ಹೇಳಿ. ಈ ಪ್ರಾಯದಲ್ಲಿ ನಿದ್ರೆ ಬಿಡುವುದಿಲ್ಲ ಅಂತ ಹೇಗೆ ಸಾಧ್ಯ ಅಮ್ಮ? ಇಲ್ಲ, ನನಗೆ ಮುಂಚಿನಿಂದನೇ ತುಂಬಾ ಕಡಿಮೆ ನಿದ್ದೆ, ಈಗ ತುಂಬಾ ಜಾಸ್ತಿ ಕಡಿಮೆ ಆಗಿದೆ. ಒಂದು 10 ಗಂಟೆಗೆ ಮಲಗಿದ್ರೆ 12 ಗಂಟೆಗೆಲ್ಲ ಎಚ್ಚರಾಗ್ತದೆ, ಮತ್ತೆ ನಿದ್ದೆನೆ ಬರುದಿಲ್ಲ. ಹಗಲದಲ್ಲಿ ಸ್ವಲ್ಪ ನಿದ್ರೆ ಬರ್ತದಲ್ಲ ಹಗಲದಲ್ಲಿ? ಇಲ್ಲ, ಹಗಲಿನಲ್ಲಿ ಕೂಡ ಕಡಿಮೆ ಬರುದಿಲ್ಲ. ಕಡಿಮೆ ಆದ್ರೆ ಸ್ವಲ್ಪ ಬರ್ತದೆ, ಸ್ವಲ್ಪ ಅಷ್ಟೇ, 5 ನಿಮಿಷ. ಸ್ವಲ್ಪದ ನಿಮ್ಮ ಕೆಟಗರಿ ಎಷ್ಟು? ಅರ್ಧ ಗಂಟೆ ಎಷ್ಟು? ಅರ್ಧ ಗಂಟೆ ಎಲ್ಲ ಬರುದೇ ಇಲ್ಲ. ಹಗಲದಲ್ಲಿ ಸಹ ಅರ್ಧ ಗಂಟೆ ಸಹ ನಿದ್ರೆ ಬರುವುದಿಲ್ಲ? ಇಲ್ಲ ಇಲ್ಲ. ಓಕೆ. ಕೆಲಸ ತುಂಬ ಮಾಡ್ತೀರಾ, ಕೆಲಸ ಜಾಸ್ತಿ ಇರುವುದಿಲ್ಲ ಮನೆಯಲ್ಲಿ? ಮನೆ ಕೆಲಸ ಮಾತ್ರ, ಬೇರೆ ಏನ್ ಕೆಲಸ ಇಲ್ಲ. ಮನೆ ಕೆಲಸ ಆದರೆ ಎಷ್ಟು? ಹಿಂದಿನ ಕಾಲದಲ್ಲಿ ಮನೆ ಕೆಲಸ ತುಂಬ ಇರ್ತಿತ್ತು, ನೀರು ತರೋದು ಇತ್ತು, ಇಡೀ ಮನೆ ಗುಡಿಸೋದು ಎಲ್ಲ ಇತ್ತು. ಈಗ ಇಲ್ಲ ಅಲ್ಲ, ನೀರೆಲ್ಲ ಟ್ಯಾಪಿನಲ್ಲಿ ಬರ್ತದೆ. ಅದೇ ಹೇಳ್ತಾ ಇದ್ದೀನಿ, ಮನೆ ಕೆಲಸ ಆದ್ರೆ ಏನು ಕೆಲಸ ಇಲ್ಲ ಈಗ. ಹೌದು. ಮತ್ತೆ ಮನೆ ಮಕ್ಕಳಿದ್ದಾರೆ, ಅವರ ಬಟ್ಟೆ ತೊಳೆಯೋದು ಅಷ್ಟೇ. ಅಷ್ಟೇ. ಹಾಗೆ ನೋಡಿ, ಈಗ ನೀವು ಫಿಸಿಕಲ್ ವರ್ಕ್ ಮಾಡ್ತಾ ಇಲ್ಲ, ಮೆಂಟಲ್ ವರ್ಕ್ ಜಾಸ್ತಿ ಇದೆ. ಆ ಬ್ರೈನ್ ಮಷೀನ್ ಈಗ ರೆಸ್ಟ್ ಸಿಗ್ತಾ ಇಲ್ಲ, ಅದು ಕಂಟಿನ್ಯೂಸ್ ಓಡ್ತಾ ಇದೆ. ಆವಾಗ ನೀವು ನಿದ್ದೆ ಬರದಿದ್ರೆ ಗ್ಯಾಸ್ಟ್ರಿಕ್ ಬರ್ತದ? ಬಂದೇ ಬರ್ತದೆ ನಿದ್ರೆ. ನೋಡಿ, ಅವರು ಕರೆಕ್ಟ್, ಅದೊಂದು ಬೆಸ್ಟ್ ಡಾಕ್ಟರ್ಸ್ ಲರ್ನಿಂಗ್ ಇಸ್ ಥ್ರೂ ಪೇಷಂಟ್. ಯಾರು ಪೇಷಂಟ್ಗೆ ನಿದ್ದೆ ಬರೋದಿಲ್ಲ ಅವರಿಗೆ ಗ್ಯಾಸ್ಟ್ರಿಕ್ ಇದ್ದೇ ಇರ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಿತ್ತ ಜಾಸ್ತಿ ಆಗಿ ಹುಳಿ ತೇಗ ಎಲ್ಲ ಗ್ಯಾಸ್ಟ್ರಿಕ್ ಉರಿ ಎಲ್ಲ ಶುರು ಆಗ್ತದೆ. ಅಮ್ಮ ನೋಡಿ, ನಿದ್ರೆ ಯಾಕೆ ಬರ್ತಾ ಇಲ್ಲ, ಅದಕ್ಕೆ ಒಂದು ಕಾರಣ ಗೊತ್ತಾಯಿತು. ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಇದೆ. ನಿಮ್ಮ ಮೆಂಟಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿಗಿಂತ ಜಾಸ್ತಿ ಇದೆ. ನೀವು ದಯವಿಟ್ಟು ಸ್ವಲ್ಪ ವಾಕಿಂಗ್ ಶುರು ಮಾಡಿ ಸಂಜೆ ಹೊತ್ತಿಗೆ. ಈವ್ನಿಂಗ್ ನೀವು ಒಂದು ಅರ್ಧ ಗಂಟೆ 3/4 ಗಂಟೆ ವಾಕ್ ಮಾಡಬೇಕು, ನಡಿಬೇಕು. ಅಷ್ಟು ಮಾಡ್ತೀರಾ? ಇದು ಒಂದು ಔಷಧಿ ಆಯ್ತಾ. ಎರಡನೇ ಔಷಧಿ, ತೆಂಗಿನ ಎಣ್ಣೆ ನೀವು ಪಾದದ ಅಡಿಯಲ್ಲಿ ತಿಕ್ಕಬೇಕು. ನನ್ನ ಉದ್ದೇಶ ನಿಮಗೆ ಈ ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ವೀಕ್ಷಕರೇ, ನೋಡಿ, ಈ ಒಂದು ನಿದ್ರೆ ಸಮಸ್ಯೆ 10ರಲ್ಲಿ 8 ಜನರಿಗೆ ಉಂಟು ಇವತ್ತು. ಹಿಂದಿನ ಕಾಲದಲ್ಲಿ ಇದು ಇರಲಿಲ್ಲ, ಯಾಕಂದ್ರೆ ಇಡೀ ದಿನ ಮನೆಯಲ್ಲಿ ಕೆಲಸ ಇರ್ತಿತ್ತು, ಇವಾಗ ಕೆಲಸ ಇಲ್ಲ. ಅವಾಗ ಮನೆ ಕೆಲಸ ಎಲ್ಲ ಉಂಟು, ನನಗೆ ಅಷ್ಟೇ ಜಾಸ್ತಿ ಆಗ್ತದೆ, ಆದ್ರೆ ನಿದ್ದೆ ಬರುವುದಿಲ್ಲ, ಯಾಕೆ ಅಂತ ಗೊತ್ತಾಗುದಿಲ್ಲ. ಓಕೆ. ಈಗ ನೀವು ಸಂಜೆ ಹೊತ್ತಿಗೆ ಒಂದು ವಾಕಿಂಗ್ ಹತ್ರ ಆದ್ರೂ ಮಾಡಿ, ನೀವು ಮನೆ ಕೆಲಸ ಇದ್ರೂ ಸಹ ಮಾಡಬೇಕು, ಆಯ್ತಾ. ಮತ್ತೆ ಪಾದದ ಅಡಿಗೆ ನೀವು ತೆಂಗಿನೆಣ್ಣೆ ಹಚ್ಚಬೇಕು, ಆಯ್ತಾ. ಮೂರನೇ ಔಷಧಿ ನಿದ್ರೆಗೆ ಅಲ್ಲ, ಅದು ನಿಮ್ಮ ಮೈಂಡದ ಆಕ್ಟಿವಿಟೀಸ್ ಅನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ. ಆಯುರ್ವೇದಿಕ್ ಒಂದು ಮಾತ್ರೆ ಇದೆ, ನಿಮ್ಮ ಮೂಲಕ ನಾನು ಎಲ್ಲ ನಮ್ಮ ಕಾರ್ಯಕ್ರಮ ನೋಡೋರು ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಅದ್ಭುತವಾದ ಔಷಧಿ, ಮಾನಸ ಮಿತ್ರ ವಟಿ. ಅಂದ್ರೆ ಹೆಸರೇ ಬಹಳ ಚಂದ ಇದೆ, ಮಾನಸ
ಮಿತ್ರ. ವಟಿ ಅಂದರೆ ಟ್ಯಾಬ್ಲೆಟಿಗೆ ನಮ್ಮಲ್ಲಿ ವಟಿ ಅಂತ ಹೇಳೋದು. ಮಾನಸ ಮಿತ್ರ, ನಿಮ್ಮ ಮನಸ್ಸದ ಮಿತ್ರ. ನೀವೇನು ಮಾಡಬೇಕು, ಬಜೆ ಒಂದು ಚಿಟಕಿ ಅಂತ ಹೇಳಿದ್ರೆ ನಿಮ್ಮ ಅಂಗುಷ್ಟ ತರ್ಜನಿ ಮಧ್ಯದಲ್ಲಿ ಎಷ್ಟು ಪ್ರಮಾಣ ಬರ್ತದೆ ಅದನ್ನು ಒಂದು ಚಿಟಕಿ ಅಂತ ಹೇಳೋದು. ಅಷ್ಟು ಬಜೆ ನೀವು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಜೇನುತುಪ್ಪ ತಗೊಳ್ಳಿ ಅಷ್ಟೇ. ಮತ್ತೆ ತಿಂದ ಮೇಲೆ ಮತ್ತೆ ಮಾನಸ ಮಿತ್ರ ವಟಿ ಒಂದು ತಗೊಳ್ಬೇಕು, ಆಯ್ತಾ. ಮತ್ತೆ ಅಶ್ವಗಂಧದ ಪೌಡರ್ ಸಿಗ್ತದೆ, ಒಳ್ಳೆ ಅಶ್ವಗಂಧದ ಪೌಡರ್ ನೀವು ಎಲ್ಲಿಯಾದರೂ ವ್ಯವಸ್ಥೆ ಮಾಡಬೇಕು. 1 ಚಮಚೆ ಪೌಡರ್ ಸ್ವಲ್ಪ ಕಾಲು ಲೋಟೆ ಹಾಲಿಗೆ ಮಿಕ್ಸ್ ಮಾಡಿ, ಬಿಸಿ ಬಿಸಿ ಹಾಲಿಗೆ ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ಕುಡಿಬೇಕು. ಮಲಗುವಾಗ ಅಂತ ಹೇಳಿದ್ರೆ ಮಲಗೋದಕ್ಕಿಂತ 1 ಗಂಟೆ ಮೊದಲೇ, ಅದೇ ನಿಮಗೆ ತೊಂದರೆ ಇಲ್ಲ, ನೀವು ರಾತ್ರಿ 12 ಗಂಟೆವರೆಗೆ ಬರೀ ನಿದ್ರೆ ಹೇಳಿದ್ರುವಾಗ ನೀವು 10 ಗಂಟೆಗೆ ಕುಡಿಬೇಕು ಅದನ್ನು. 9 ಗಂಟೆಗೆ ತಗೊಳ್ಳಿ. 10-10:30 ನಿಮಗೆ ನಿದ್ರೆ ಬಂದೇ ಬರ್ತದೆ. ಅದರಿಂದ ಇನ್ನೂ ನಿಮ್ಮದು ಪ್ರಶ್ನೆ ಇದೆ. 10:30-11 ಗಂಟೆಗೆ ನಿಮಗೆ ಒಂದ್ಸತಿ ಜೋರು ನಿದ್ರೆ ಬರ್ತದೆ. ಆದರೆ ಅದು ಮಿಸ್ ಆದರೆ ಮತ್ತೆ ರಾತ್ರಿ ನಿದ್ರೆ ಬರುವುದಿಲ್ಲ, ಹೌದಾ? ಹೌದೌದು, ಒಂದು ಸ್ವಲ್ಪ ಬಂದಾಗೆ ಆಗ್ತದೆ ಅಷ್ಟೇ. ಸರಿ. ಸೊ ನೀವೆಂತ ಪ್ರಯತ್ನ ಮಾಡಬೇಕಂತ ಹೇಳಿದ್ರೆ, ನೀವು 9 ಗಂಟೆಗೆ 9 ಗಂಟೆಗೆ ನೀವು ಈ ಔಷಧಿಯನ್ನು ತಗೊಳ್ಬೇಕು. ಅಶ್ವಗಂಧ ಪೌಡರ್ ಹಾಲೊಟ್ಟಿಗೆ, ಬಜೆ ಚೂರ್ಣ ಜೇನುತುಪ್ಪ ಒಟ್ಟಿಗೆ, ಮತ್ತೆ 2 ಮಾತ್ರೆ ಮಾನಸ ಮಿತ್ರ ವಟಿದು. ನನ್ನ ಒಂದು ಕ್ಯಾಲ್ಕುಲೇಷನ್ ಹೇಳೋದು, ನಿಮಗೆ 15 ಡೇಸ್ ನೀವು ಈ ಪ್ರಯೋಗ ಮಾಡಿದರೆ, ಈ 3 ಯಾರು ಅಂತ ಹೇಳಿದ್ದೇನೆ, ನಿದ್ರೆ ಗ್ಯಾರಂಟಿ ಬರ್ತದೆ, ಆಯ್ತಾ? ಧನ್ಯವಾದ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಇವತ್ತು ನಾವು ಇನ್ನೊಂದು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದರೆ, ಹೊಟ್ಟೆ ನೋವಿಗೂ ಬೆನ್ನು ನೋವಿಗೂ ಏನಾದರೂ ನೇರ ಸಂಬಂಧ ಇದೆಯಾ ಅಂತ. ನೋಡಿ, ಇದನ್ನು ಸಮಸ್ಯೆ ಭಾಳ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರ್ತದೆ. ಈಗ ಒಂದು ಕಾಯಿಲೆ ಮಾತ್ರ ಯಾರಿಗಿರೋದಿಲ್ಲ. ನಾವು ಮೆಡಿಕಲಲ್ಲಿ ಓದುವಾಗ ನಾವೇನು ಮಾಡ್ತೇವೆ, ಹೊಟ್ಟೆ ಸಮಸ್ಯೆ ಮಾತ್ರ ಓದ್ತೇವೆ, ಇಲ್ಲಾಂದರೆ ಗಂಟು ನೋವು ಸಮಸ್ಯೆ ಓದ್ತೇವೆ, ಇಲ್ಲಾಂದರೆ ಬೆನ್ನು ನೋವು ಸಮಸ್ಯೆಗಳು ಓದ್ತೇವೆ. ಚಾಪ್ಟರ್ ಬೇರೆ ಬೇರೆ ಇರುತ್ತೆ. ಆದರೆ ಪೇಷಂಟ್ ಬರುವಾಗ ಅವನಿಗೆ ಒಂದು ಕಾಯಿಲೆ ಇರೋದಿಲ್ಲ. ಯಾರಿಗೆ ಹೊಟ್ಟೆ ಸಮಸ್ಯೆ ಉಂಟು ಅವನಿಗೆ ಬೆನ್ನು ನೋವು ಸಹ ಇರ್ಬೋದು, ಒಟ್ಟಿಗೆ ಅವನಿಗೆ ಉಬ್ಬಸ ಇರ್ಬೋದು, ಕುತ್ತಿಗೆ ನೋವು ಸಹ ಇರ್ಬೋದು, ಕಾಲುಗಂಟು ನೋವು ಇರ್ಬೋದು, ರಕ್ತದಲ್ಲಿ ಏನೋ ಸಮಸ್ಯೆ ಇರ್ಬೋದು. ಈಗ ಸಮಸ್ಯೆ ಅಂತ ಆಗಿದೆ, ಗಂಟು ನೋವು ಇದ್ದರೆ ಅವನು ಆರ್ಥೋಪೆಡಿಕ್ ಹೋಗಬೇಕು. ಬೆನ್ನು ನೋವು ಇದ್ದರೆ ಸಮಸ್ಯೆ ಉಂಟು ಅವನಿಗೆ ಸರ್, ನ್ಯೂರೋ ಹತ್ರ ಹೋಗಬೇಕು, ಇಲ್ಲಾಂದರೆ ಆರ್ಥೋಪೆಡಿಕ್ ಹತ್ರ ಹೋಗಬೇಕು. ಅವನಿಗೆ ಗೊತ್ತಿಲ್ಲ ಎಂತ ಮಾಡಬೇಕು. ಆ್ಯಕ್ಚುಲಿ ಇದು ಎಲ್ಲ ಬಾಡಿ ಈಸ್ ಇಂಟರ್ ಕನೆಕ್ಟೆಡ್, ಎಲ್ಲ ಇಂಟರ್ ಕನೆಕ್ಷನ್ ಇದೆ. ಹೊಟ್ಟೆ ಸಮಸ್ಯೆ ಮತ್ತು ನ್ಯೂರೋಲಾಜಿಕಲ್ ಪೇನ್ ಯಾವಾಗಲೂ ಯಾರಿಗೂ ಇರ್ತದೆ. ಬ್ಯಾಕ್ ಪೇನ್ ಬಿಕಾಸ್ ಆಫ್ ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಅವನಿಗೆ ಮೆಟಬಾಲಿಕ್ ಪ್ರಾಬ್ಲಮ್ ಇದ್ದೇ ಇರ್ತದೆ, ಆದರೆ ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದೇ ಇರ್ತದೆ. ಬೆನ್ನು ನೋವು ಡಿಸ್ಕ್ದಿಂದ ಇದ್ದರೆ, ಇಲ್ಲಾಂದರೆ ಏನಾದರೂ ಒಂದು ಅಲ್ಲಿದ ಆರ್ಗ್ಯಾನಿಕ್ ಕಾಸ್ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇಂದ ಇದ್ದರೆ ಆವಾಗ ಹೊಟ್ಟೆ ಸಮಸ್ಯೆ ಇರಲೇಬೇಕಂತ ಇಲ್ಲ. ಮತ್ತೊಂದು ಕರೆ. ನಮಸ್ಕಾರ. ಹಲೋ. ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀವಿ? ನಾನು ದಿನೇಶ್ ಅಂತ ಮಂಗಳೂರಿಂದ. ದಿನೇಶ್ ಜಿ ನಮಸ್ಕಾರ, ಹೇಳಿ ಸರ್. ಸರ್, ಇದು ಒಂದು ವೀಕ್ಲಿ ಅಂದ್ರೆ 1 ಮಂತ್ 3 ಟೈಮ್ ಬಾಯಲ್ಲಿ ಹುಣ್ಣಾಗುತ್ತೆ ಸರ್. ಅದಕ್ಕೆ ಫುಡ್ ಕಂಟ್ರೋಲ್ ಏನಾದ್ರು ಮಾಡ್ಬೇಕಾ ಸರ್? ಬಾಯಲ್ಲಿ ಹುಣ್ಣಾದ್ರೆ ಏನು ತಿನ್ಲಿಕ್ಕೆ ಆಗುದಿಲ್ಲ ಸರ್. ಅಂದ್ರೆ ಇಡೀ ಬಾಯಲ್ಲಿ ಗಂಟ್ಲಲ್ಲಿ ಎಲ್ಲ ಒಂದು ತಿಂಗಳಿಗೆ ಒಂದ್ಸಲ ಆದ್ರೂ ಹುಣ್ಣಾಗ್ತಾ ಇರ್ತದೆ. ತಿಂಗಳಿಗೆ ಒಂದ್ಸಲ? ಹಾ. ದಿನೇಶ್, ವಾಟ್ ಇಸ್ ಯುವರ್ ಏಜ್? 20 ಸರ್. 20, ವೆರಿ ಯಂಗ್. ಓಕೆ. ನಿದ್ರೆ ರಾತ್ರಿ ಬೇಗ ಮಲಗುದಿಲ್ಲಲ್ಲ? ಇಲ್ಲ ಸರ್, ಸ್ವಲ್ಪ ಲೇಟ್ ಆಗ್ತದೆ. ಎಷ್ಟು ಲೇಟ್? 1 ಗಂಟೆ? ಇಲ್ಲ ಸರ್, 11:30. ದಟ್ ಇಟ್ಸ್ ಫೈನ್. 11:30 ಇಸ್ ಓಕೆ, ನೋ ಪ್ರಾಬ್ಲಮ್. ಎಸ್ ಸರ್. 12:30 ಆಗುದಿಲ್ಲಲ್ಲ? ಕೆಲವೊಮ್ಮೆ ಆಗ್ತದೆ ಸರ್, ಕೆಲವೊಮ್ಮೆ ಕೆಲಸ ಏನಾದ್ರೂ ಆಗ್ತದೆ. ಅದು ಒಂದು ಕಾಸ್ ಸಿಕ್ಕಿದೆ ಅಲ್ಲ. ಫಸ್ಟ್ ನಮಗೆ ಕಾಸ್ ಹುಡುಕ್ಬೇಕು. ನಿಮಗೆ ಯಾಕೆ ಬರ್ತಾ ಉಂಟು ಅದು ಗೊತ್ತಾದರೆ ಎಲ್ಲ ನಾವು ಮದ್ದು ಕೊಟ್ಟರೆ ಸರಿ ಆಗ್ತದೆ. ಇಲ್ಲ ಆದರೆ ವಿಟಮಿನ್ ತಗೊಳ್ಳಿ, ವಿಟಮಿನ್ B12 ತಗೊಳ್ತೀರಿ ನೀವು ಅಷ್ಟೇ. ಈಗ ಎಂತ ಫೇಮಸ್ ಆಗಿದೆ ಎಲ್ಲ ಜನಸಾಮಾನ್ಯದಲ್ಲಿ, ಬಾಯಲ್ಲಿ ಹುಣ್ಣಾದರೆ ವಿಟಮಿನ್ ಡೆಫಿಷಿಯನ್ಸಿ, ಡೈರೆಕ್ಟ್ ವಿಟಮಿನ್ B12 ತಗೊಳ್ಳೋದು. ಅದು ಆ್ಯಕ್ಚುಲಿ ಎಲ್ಲ ಕಾಸ್ ಶುಡ್ ಬಿ ಫೈಂಡ್ ಔಟ್. ಒಂದು ರಾತ್ರಿ ನಿದ್ರೆ ನೀವು ಕರೆಕ್ಟ್ ಲೇಟ್ ಮಲಗಿದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಿಗ್ಗೆ 7 to 8 ಸರ್. 7 to 8. ಮತ್ತೆ ಸ್ಪೈಸಿ ಫುಡ್ ಜಾಸ್ತಿ ತಿಂತೀವಿ ಸರ್. ಸ್ಪೈಸಿ ಫುಡ್ ಜಾಸ್ತಿ ತಿಂತೀರಿ. ಈಗ ನೋಡಿ, ನೀವೇ ಹೇಳ್ತಾ ಇದ್ದೀರಿ ಎಲ್ಲ ಈಗ ಲಿಂಕ್ ಸಿಗ್ತಾ ಇದೆ. ಎಲ್ಲ ಇಂಟ್ರೋಗೇಷನ್ ಆಫ್ ದ ಡಿಸೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಮೆಡಿಕಲ್ ಪ್ರಾಕ್ಟೀಸ್. ಅಲ್ಲಿಯ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನೀವೇ ಸಾಲ್ವ್ ಮಾಡ್ತೀರಿ. ಈಗ ನಿಮ್ಮ ಈ ಸಮಸ್ಯೆದ ಉತ್ತರ ನಿಮ್ಮ ಹತ್ರ ಇದೆ.
ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. ಓಕೆ ಸರ್. ಒಂದು ನಿಮ್ಮ ಸ್ಲೀಪಿಂಗ್, ಲೇಟ್ ಸ್ಲೀಪಿಂಗ್. ಸೆಕೆಂಡ್ ಯುವರ್ ಸ್ಪೈಸಿ ಫುಡ್ ಹ್ಯಾಬಿಟ್ಸ್, ಓಕೆ ಸರ್. ಸ್ಪೈಸಿ ಆ್ಯಂಡ್ ಫ್ರೈಡ್. ಮೂರನೇ ನಾನು ಕೆಲವು ಕೇಳಿದೆ, ಮೋಷನ್ ಹೇಗೆ ಆಗ್ತದೆ ಮಲ ವಿಸರ್ಜನೆ? ಮೋಷನ್ ಆಗ್ತದೆ ಸರ್. ಡೈಲಿ ಆಗ್ತದಲ್ಲ? ಹಾಂ, ಡೈಲಿ ಆಗ್ತದೆ ಸರ್. ಓಕೆ, ಗುಡ್. ಈಗ ನನಗೆ ಇನ್ನೂ ಸಹ ನಮಗೆ ಕೆಲವು ಕಾರಣ ಸಿಗಬೇಕು. ನೀವು ತಿಂದಿದ ನಂತರ ಬಿಸಿನೀರು ಕುಡಿತೀರಾ? ಇಲ್ಲ ಸರ್. ಇಲ್ಲ. ಓಕೆ, ಫೈನ್. ಕೋಲ್ಡ್ ವಾಟರ್ ಕುಡಿತೀರಾ? ಹಾಂ, ಕುಡಿತೇವೆ ಸರ್. ಕೋಲ್ಡ್ ಆದರೆ ಐಸ್ ವಾಟರ್ ಕೆಲವೊಮ್ಮೆ. ಐಸ್ ವಾಟರ್ ಕಡಿಮೆ ಸರ್. ಇಲ್ಲ, ಕೋಲ್ಡ್ ಆದರೆ ಕೋಲ್ಡ್, ನಾರ್ಮಲ್ ಕೋಲ್ಡ್. ನಾರ್ಮಲ್ ಕೋಲ್ಡ್. ಇನ್ನು ಏನಾದರೂ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದು, ಏನಾದರೂ ಕೋಕೋ-ಕೋಲಾ, ಮಿರಾಂಡಾ? ಹಾಂ, ಹೌದು ಸರ್. ಹೊರಗಿದ್ರೆ ಸಾಫ್ಟ್ ಡ್ರಿಂಕ್ಸ್ ಕುಡಿತೇವೆ ಸರ್. ಸಾಫ್ಟ್ ಡ್ರಿಂಕ್ಸ್ ಕುಡಿತೀರಿ. ಈಗ ನೀವು ಇದು ಎಲ್ಲ ಮಾಡುವಾಗ ನನ್ನ ಹತ್ರ ನೀವು ಮೆಡಿಸಿನ್ ಕೇಳಿ ಮೆಡಿಸಿನ್ ತಗೊಂಡ್ರೆ ನಾನು ಗ್ಯಾರಂಟಿ ಹೇಳ್ತೇನೆ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್. ಫಸ್ಟ್ ಫಾರ್ಮೋಸ್ಟ್ ನಿಧಾನ ಪರಿವರ್ಜನ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ದಿನೇಶ್ ಅವರೇ, ಯು ಹ್ಯಾವ್ ಟು ಸ್ಟಾಪ್ ಆಲ್ ದೀಸ್ ಅಪ್ರೋಚ್ ಆಫ್ ಲಿವಿಂಗ್. ಯು ಮಸ್ಟ್ ಸ್ಲೀಪ್ ಅಟ್ 11, ಬಿಫೋರ್ 11. ನೀವು 11 ನಮ್ಗೆ ತೊಂದರೆ ಇಲ್ಲ, 11 ಗಂಟೆ ದಾಟಲಿಕ್ಕೆ ಬಿಡಬೇಡಿ. ಎಸ್ಪೆಷಲಿ ಅಟ್ ದಿಸ್ ಏಜ್ ಬ್ರದರ್. 20 ಈಸ್ ಎ ಏಜ್ ಆಫ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ನಿಮ್ಮ ಬಾಡಿದು ಈಗ ಫಾರ್ಮೇಷನ್ ಆಗೋದು, ನಿಮ್ಮ ಬಾಡಿಗೆ ಕರೆಕ್ಟ್ ಸ್ಲೀಪ್ ಬೇಕು. 40 ಮೇಲೆ ನೀವು ಒಂದು 12 ಮಾಡಿದ್ರೆ ತೊಂದರೆ ಇಲ್ಲ. ಬಟ್ ಅಟ್ ದಿಸ್ ಏಜ್ ನಮ್ಮ ನೋಡಿ ಇನ್ನು ದುರಂತ ಹೇಳಿದರೆ, ಮಕ್ಕಳು ಶಾಲೆ ಹೋಗೋದು, ಮಕ್ಕಳು ಇಟ್ಸ್ ಎ ಫ್ಯಾಷನ್ ಲೇಟ್ ನೈಟ್ ಓದೋದು, ಬೆಳಿಗ್ಗೆ ಎದ್ದು ಓದಬೇಕು. ಆದರೆ ನಾವು ಮಾಡಿದ ತಪ್ಪಿದೆ. ನಾವು ನಮ್ಮ ಮಕ್ಕಳಿಗೆ ಸಹ ಇದನ್ನು ನಾವು ಅಟ್ಲೀಸ್ಟ್ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಸಹ ಮಾಡಲಿಕ್ಕೆ ಬಿಡಬಾರ್ದು ಅದನ್ನು. ಇದು ಸತ್ಯ. ನಮ್ಮಲ್ಲಿ ಹೇಳ್ತಾರೆ, ರಾತ್ರಿ ಯಾರು ಜಾಸ್ತಿ ಓದ್ತಾರೆ ಅವರು ಅಷ್ಟು ಒಳ್ಳೆ ಮಾರ್ಕ್ಸ್ ಹೊಡಿತಾರೆ, ಹುಷಾರು. ಅಲ್ಲ, ತಪ್ಪದು. ರಾಂಗ್ ಪ್ಯಾಟರ್ನಲ್ಲಿ ನಾವು, ನಮಗೆ ಯಾರು ಹೇಳಲಿಲ್ಲ, ನಿಲ್ಲಿಸಲಿಲ್ಲ ನಾವು. ಬಟ್ ನಾವು ವಿ ಶುಡ್ ಸ್ಟಾಪ್ ದ್ಯಾಟ್. ಮೇನ್ ರೀಸನ್, 25 ಪ್ರಾಯವರೆಗೆ ಯಾರು ಗಂಟೆ ನಿದ್ರೆ ಮಾಡೋದಿಲ್ಲಲ್ಲ, ಅವರಿಗೆ 45 ಪ್ರಾಯವರೆಗೆ ಭಯಂಕರ ಎಸಿಡಿಟಿ ಪ್ರಾಬ್ಲಮ್ ಇರ್ತದೆ. ಎಸಿಡಿಟಿ 25ವರೆಗೆ ಬರೋದಿಲ್ಲ. ಎಸಿಡಿಟಿ ಶುರು ಆಗೋದು ಆಫ್ಟರ್ 25. ಇಂಪ್ರಾಪರ್ ಫುಡ್ ಆ್ಯಂಡ್ ಇಂಪ್ರಾಪರ್ ಸ್ಲೀಪ್. ಸೊ ಈಗ ದಿನೇಶ್ ಅವರಿಗೆ ಏನು ಕರೆಯುತ್ತೆ, ಅದರಿಂದ ಎಲ್ಲ ವೀಕ್ಷಕರು ಹೇಳೋದು, ಈ ಯಂಗ್ಸ್ಟರ್ಸಿಗೆ, ನಮ್ಮ ಯಂಗ್ ಫ್ರೆಂಡ್ಸ್, ದೋಸ್ ಯು ಆರ್ ಸೀಯಿಂಗ್ ದಿಸ್ ಪ್ರೋಗ್ರಾಮ್, ಮೈ ರಿಕ್ವೆಸ್ಟ್ ಟು ಯು ಆಲ್, ಮೈ ಡಿಯರ್ ಫ್ರೆಂಡ್ಸ್, study till 11, get up at early morning. Spicy food, tasty, no doubt, but it's not good for your health at this age. ಈ ಪ್ರಾಯದಲ್ಲಿ ನಿಮ್ಮ ಬಾಡಿಗೆ ಪೋಷಣಾಂಶ ಬೇಕು, ನ್ಯೂಟ್ರಿಷನ್ ಬೇಕು, ಕ್ಯಾಲರೀಸ್ ಬೇಕು. ನೀವು ಸ್ಪ್ರೌಟೆಡ್ ಫುಡ್ ಲೈಕ್ ಸ್ಪ್ರೌಟೆಡ್ ಮೂಂಗ್ ದಾಲ್, ಒಳ್ಳೆ ಒಂದು ಬಟರ್, ಈ ಪ್ರಾಯದಲ್ಲಿ ಬೆಣ್ಣೆ ತುಪ್ಪ ಎಲ್ಲ ತಗೊಳ್ಳೋದು ಏಜ್ ಇದು ತಗೊಳ್ಬೇಕು. ಮತ್ತು ಒಂದು ಆಯುರ್ವೇದಿಕ್ ಮಾತ್ರೆ, ಒಂದು ಔಷಧಿ ಹೇಳ್ತಾ ಇದ್ದೇನೆ. ಒಂದು ಕರೆಯಲ್ಲಿ ಹೇಳಿದೆ ಆವಾಗ ನಾನು, ಬೇರೆ ಕಾರಣಕ್ಕೆ ಎತ್ತದು, ಅದರ ಔಷಧಿ ಇದೆ ಈ ಕಾರಣಕ್ಕೆ. ಈಗ ಬಾಯಿ ಹಣ್ಣುಗೋಸ್ಕರ ಹೇಳ್ತಾ ಇದ್ದೇನೆ, ಸೂತಶೇಖರ. ಆವಾಗ ಹೇಳಿದೆ, ಬಹುಶಃ ಯಾವುದು ಕರೆಗೆ ಹೇಳಿದರೆ ನಮಗೀಗ ನೆನಪಿಲ್ಲ, ಬೇರೆ ಯಾವುದು ಕಾರಣಕ್ಕೆ. ಅದಕ್ಕೆ ಆಯುರ್ವೇದಿಕ್ ಔಷಧಿ, ಒಂದೇ ಔಷಧಿ 10 ಕಾಯಿಲೆಗಳನ್ನು ನೀವು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಪಿತ್ತವನ್ನು ಸರಿ ಮಾಡುವುದು ಔಷಧಿ, ಅದು ಸೂತಶೇಖರ. ಸೂತಶೇಖರ ಅದ್ಭುತವಾದ ಔಷಧಿ. ನಿಮ್ಮ ಬಾಡಿ ಒಳಗೆ ಇರುವಂಥದ್ದು ಎಲ್ಲ ಪಿತ್ತಾಂಶವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೂತಶೇಖರ ಒಂದು ಮಾತ್ರೆ ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ ತಗೊಳ್ಬೇಕು. ಮತ್ತು ಸ್ಪೈಸಿ ಫುಡ್ ಮತ್ತು ಲೇಟ್ ಸ್ಲೀಪಿಂಗ್ ಅವಾಯ್ಡ್ ಮಾಡಿದರೆ ಬಾಯಿಹಣ್ಣು ಸಮಸ್ಯೆ ಸರಿ ಮಾಡಲಿಕ್ಕೆ ಆಗ್ತದೆ. ವೈಟಮಿನ್ B12 ನಿಮ್ಮ ಫುಡ್ಡಿಂದವೇ ನಿಮ್ಮ ಇಂಟೆಸ್ಟೈನ್ಸಲ್ಲಿ ಅಬ್ಸಾರ್ಬ್ ಮಾಡಿಸುವಂಥದ್ದು ಕೆಪಾಸಿಟಿ ಸೂತಶೇಖರದಲ್ಲಿ ಇದೆ. ಓಕೆ, ಎಸ್. ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಡಾಕ್ಟರ್, ಕೊನೆಯದಾಗಿ ಏನಾದರೂ ಟಿಪ್ಸ್ ಅಥವಾ ಕಿವಿ ಮಾತು ಹೇಳಲಿಕ್ಕೆ ಸಾಧ್ಯನಾ ಚೌತಿಯ ಈ ಶುಭ ದಿನದಂದು? ಎಲ್ಲ ಹಿಡಿದು ಟಿಪ್ಸೇ ಈಗ, ಟಿಪ್ಸ್ ಬೇಸ್ ಮೇಲೆ. ಹೌದು, ಕೊನೆಯದಾಗಿ ಕಿವಿ ಮಾತು ಏನಾದರೂ? ಗಣೇಶ ಕೆಲವರು ಎಣಿಸೋದು ಇದು ಯಾವ ಥರ ದೇವರು, ಕ್ಯಾನ್ ಅನಿಮಲ್ ಬಿ ಎ ಗಾಡ್ ಅಂತ ಕೆಲವರು ಹೇಳ್ತಾರೆ. ಯಾಕೆಂದರೆ ಅವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೆ ಒಂದು ಪೊಯೆಟಿಕ್ ಮತ್ತು ಲಿಟ್ರೇರಿ ಟಚ್ ಕೊಟ್ಟಿದ್ದಾರೆ. ಈಗ ಇಡೀ ಆಯುರ್ವೇದವೇ ಒಂದು ಲಿಟ್ರೇಚರ್, ಸಾಹಿತ್ಯ, ಕಾವ್ಯ ರೂಪದಲ್ಲಿದೆ. ಎಲ್ಲ ಒಂದು
ಕವನ ರೂಪದಲ್ಲಿ ಆಯುರ್ವೇದ ಇದೆ, ಸಂಸ್ಕೃತದಲ್ಲಿ ಕವನ ಇಲ್ಲ. ಸೊ ಲಿಟ್ರೇರಿ ಪ್ರೆಸೆಂಟೇಷನ್ ಆಫ್ ಅಧ್ಯಾತ್ಮ. ಯಾವುದು ಕೆಲಸ ಶುರು ಮಾಡಿದ ಮೊದಲು ಥಿಂಕ್ ಟ್ವೈಸ್, ಆದರೆ ನೀವು ಗಣಪತಿ ಆರಾಧಕ. ಸಿ ಟ್ವೈಸ್, ಲಿಸನ್ ಪ್ರಾಪರ್ಲಿ, ಅಬ್ಸಾರ್ಬ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಟೇಕ್ ಆ್ಯಕ್ಷನ್. ಹಾಗಾದರೆ ಗಣಪತಿ ನಿಮ್ಮ ಜೊತೆಗಿದ್ದಾರಂತ ಲೆಕ್ಕ. ಧನ್ಯವಾದ. ಸೊ ಗಣಪತಿಯ ಆಶೀರ್ವಾದ, ಅನುಗ್ರಹ, ಕೃಪೆ ನಮ್ಮೆಲ್ಲರ ಮೇಲೆ ನಿತ್ಯ ನಿರಂತರವಾಗಿ ಇರಲಿ ಅಂತ ಬಯಸ್ತಾ, ಅಪೇಕ್ಷಿಸ್ತಾ ಇವತ್ತಿನ ಈ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತೆಕ್ಕಟ್ಟೆಯಿಂದ ಇಲ್ಲಿಗೆ ಬಂದು ನಿಮ್ಮೆಲ್ಲರ ನೇರ ಪ್ರಶ್ನೆಗಳಿಗೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಮತ್ತು ನಿಮ್ಮ ಮೂಲಕ ಈ ಕಾರ್ಯಕ್ರಮ ನೋಡುತ್ತಿರುವಂಥ ಲಕ್ಷಾಂತರ ವೀಕ್ಷಕರಿಗೆ ಕೂಡ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿರುವಂಥ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.